ಪ್ರೀತಿಯ ಸ್ವರೂಪನಾದ ತಂದೆ, ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆಯಾದ ದೇವರೇ, ತಂದೆಯಾದ ದೇವರೇ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಧನ್ಯವಾದ ತಂದೆ. ತಂದೆ, ಇನ್ನು ಯಾವ ಸಹೋದರ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಷಣಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡ್ತಂದೆ. ತಂದೆ, ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸಹೋದರಗೋಸ್ಕರ ಸಹ ಬಿಡ್ಕೊಂತಂದೆ ತಂದೆ. ಅವ್ರಿಗೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ತಂದೆ ನಿಮ್ಮ ವಾಕ್ಯವನ್ನು ತಿಳಿಸುವ ತಂದೆ. ತಂದೆ, ನಾವು ವಾಕ್ಯವನ್ನು ಕೇಳಿ ತಂದೆ, ಆ ವಾಕ್ಯದ ಪ್ರಕಾರ ತಂದೆ ನಾವು ಸಹ ಅದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ವಾಕ್ಯ ನಡೆಯುವ ಹಾಗೆ ತಂದೆ ಸಹಾಯ ಮಾಡ್ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರತಿನಿಧಿ ಇದ್ದು ಈ ಕೂಟವನ್ನು ಸಹ ನಡೆಸಿಕೊಡು ತಂದೆ. ತಂದೆ ಆದ ದೇವರೇ, ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇಲೆ ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೂರ್ಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಅವಕಾಶವನ್ನ ತಂದೆಯ ದೇವರು ಕೊಟ್ಟು ದೇವರ ವಾಕ್ಯವನ್ನ ನಾವು ತಿಳ್ಕೊಳ್ಳುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಡುವ ಪ್ರಕಾರವಾಗಿ ಇಲ್ಲಿವರೆಗೆ ನೋಡಿದಂತ ಒಂದು ಪಾಠ, ಇನ್ನು ರಾಜ್ಯ ಬರಲಿ ಅನ್ನುವಂತ ಒಂದು 3ನೇ ಸಂಪುಟವನ್ನ ನೋಡ್ಕೊಂಡ್ ಬಂದಿದ್ದೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದನ್ನದು ಕೂಡ ಸುಗ್ಗಿಯ ಕಾರ್ಯ ಅನ್ನುವಂತ 6ನೇ ಒಂದು ಅಧ್ಯಾಯದಲ್ಲಿ ಮುಂದುವರೆದಂತ ಭಾಗವನ್ನು ನಾವು ನೋಡಬೇಕಾಗಿದೆ. ಹಾಗಾಗಿ ನಮಗೆ ಗೊತ್ತು ಈ ಸುಗ್ಗಿ ಕಾರ್ಯದಲ್ಲಿ ಮತ್ತು ಹಣಜಿ ಮತ್ತು ಗೋಧಿಗಳಿರುವಂತ ಹಲವಾರು ವಿಷಯಗಳನ್ನ ಕೂಡ ಲಾಸ್ಟ್ ಟೈಮ್ ಅಲ್ಲಿ ಅದನ್ನ ನಾವು ನೋಡಿದ್ವಿ ಅಲ್ವಾ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಉಳಿದ ಭಾಗವನ್ನ ಮುಂದುವರೆದಂತ ಭಾಗವನ್ನ ನೋಡೋಣ. ಎಷ್ಟನೇ ಭಾಗವನ್ನ ನೋಡ್ಬೇಕಾಗಿದೆ? ಭಾಗ 43. ಓಕೆ, ಸೊ ಪುಟ 84 ಅಲ್ವಾ? ಅದು ನಾನು ನಿಮ್ಗೆ ಅಷ್ಟೇ ಪವರ್ ಪಾಯಿಂಟ್ ಆಗ್ಲಿಲ್ಲ. ಒಂದು ನಿಮಿಷ. ಸರಿ, ಸರ್ ಅಲ್ಲಿಂದ ನಾವು ಮುಂದುವರ್ಸೋಣ. ಪುಟ 84 ಹಣಜಿಯ ನಾಶನವು ಅನ್ನುವಂತ ಒಂದು ಭಾಗದಿಂದ ನಾವು ಮುಂದುವರ್ಸೋಣ. ಹೌದು, ಓದ್ಲಾ? ಅಮ್ಮ ಓದಿ, ಅಲ್ಲಿಂದ ಶುರು ಮಾಡಿ. ಹಣಜಿಯ ನಾಶನವು ಪ್ರಸ್ತುತ ಅಥವಾ ಭವಿಷ್ಯದಲ್ಲಿನ ಎಲ್ಲ ಹಣಜಿ ವರ್ಗದ ವ್ಯಕ್ತಿಗಳ ನಾಶನದ ಅರ್ಥವನ್ನು ಸೂಚಿಸುವುದಿಲ್ಲ. ಅದು ನಿಜವಾಗಿಯೂ ಈ ವರ್ಗದ ದೋಷಪೂರಿತ ಕೋರಿಕೆಯ ಬಡಾಯಿಗಳ ನಾಶನವನ್ನು ಸೂಚಿಸುತ್ತದೆ. ಅವರ ಹಕ್ಕೇಳಿಕೆ ಅಥವಾ ಶ್ರದ್ಧಾ ಘೋಷಣೆಯ ಮಾತುಗಳು ಅವರು ಕ್ರೈಸ್ತರು ಎಂಬುದಾಗಿದೆ, ಆದರೆ ಅವರಿನ್ನೂ ಈ ಲೋಕದ ಮಕ್ಕಳಾಗಿದ್ದಾರೆ. ಹಣಜಿಯಂತೆ ಸುಟ್ಟು ಇಲ್ಲವೇ ನಾಶ ಮಾಡುವಾಗ ಅವರುಗಳನ್ನು ಅವರ ನಿಜವಾದ ಗುಣಲಕ್ಷಣದಲ್ಲಿ, ಅಂದರೆ ಪ್ರಪಂಚದ ಸದಸ್ಯರು ಎಂಬುದನ್ನು ಗ್ರಹಿಸಬಹುದು, ಮತ್ತು ಇನ್ನು ಮುಂದೆಯೂ ಅವರನ್ನು ಕ್ರೈಸ್ತರನ್ನಾಗಿ, ಕ್ರಿಸ್ತನ ಸಭೆಯ ಹೆಸರು ಮಾತ್ರದ ಸದಸ್ಯರನ್ನಾಗಿ ಅನುಕರಿಸುವುದಿಲ್ಲ. ಬ್ರದರ್ ಕೇಳಿಸ್ತಾ ಓದಿದ್ದು? ಬ್ರದರ್ ವಾಯ್ಸ್ ಬರ್ತಾ ಇಲ್ಲ. ಕೇಳಿಸ್ತಿಲ್ಲ ಸಿಸ್ಟರ್, ಸ್ವಲ್ಪ ಕೇಳಿಸ್. ಅದೇ ವಾಯ್ಸ್ ಸರಿ, ಸ್ಕ್ರೀನ್ ಸರಿ ಆಗ್ತಾ ಇಲ್ಲ. ನಮ್ಗಂತೂ ಏನು ಬರ್ತಾ ಇಲ್ರಿ, ವಾಯ್ಸ್ ಬರ್ತಾ ಇಲ್ಲ. ನೀವು ಓದಿದ್ ಕೇಳಿಸ್ತು. ಎಲ್ರು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ brother. ದಯವಿಟ್ಟು ಕ್ಷಮಿಸ್ಕೊಳ್ಳಿ, ನಾನು ಪಾಡು ಮಾತಾಡ್ತಾ ಇದ್ದೆ, ಮೈಕ್ ಆನ್ ಮಾಡಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ,
ಈ ಹಣಜಿಯ ವಿಷಯಕ್ಕೆ ಬಂದಾಗ, ಹಣಜಿ ಅಂತ ಹೇಳಿದಾಗ ನಾವು ತಿಳ್ಕೊಬೇಕಾಗಿರೋಂಥ ವಿಷಯ ಏನಪ್ಪಾ ಅಂದ್ರೆ, ಹಣಜಿ ಅಂದಾಗ ಒಂದು ಮೊದಲನೇ ವಿಷಯ, ದೇವರ ಬೋಧನೆಗಳಿಗೆ, ನಿಜವಾದ ಸತ್ಯ ಬೋಧನೆಗಳಿಗೆ ವಿರೋಧವಾಗಿರುವವರು. ಅದು ಮೊದಲನೇ ಒಂದು ಭಾಗ ಅರ್ಥ ಮಾಡ್ಕೊಬೇಕು. ಮತ್ತೆ ದೇವರ ನಿಜವಾದ ಸತ್ಯಕ್ಕೆ ಯಾರು ವಿರೋಧವಾಗಿರ್ತಾರೋ ಅವರು ನಿಜವಾದ ದೇವ್ರ ಮಕ್ಕಳು ಕೂಡ ಅಡ್ಡಿಯಾಗಿರ್ತಾರೆ ಅನ್ನೋಂಥ ವಿಷಯನ ಕೂಡ ನೀವು ತಿಳ್ಕೊಳ್ಬೇಕು. ಅವರು ನಿಜವಾದ ದೇವರ ಮಕ್ಕಳ ಒಂದು ನಂಬಿಕೆಗೆ ವಿರೋಧವಾಗಿರ್ತಾರೆ, ಅವರಿಗೆ ಅಡ್ಡಿ ಮಾಡೋರಾಗಿರ್ತಾರೆ, ಅವ್ರಿಗೆ ವಿರೋಧವಾಗಿ ನಿಂತ್ಕೊಳ್ತಾರೆ. ಈ ಎಲ್ಲ ವರ್ಗದವರು ಹಣಜಿ ವರ್ಗದವರು. ಅದು ಹೆಸರು ಕ್ರೈಸ್ತರು ಇರ್ಬೋದು, ಬಾಬಿಲೋನ್ ಇರ್ಬೋದು, ಈ ಒಂದು ಪ್ರೊಟೆಸ್ಟಾಂಟ್ ಇರ್ಬೋದು, ರೋಮನ್ ಕ್ಯಾಥಲಿಕ್ ಇರ್ಬೋದು, ಯಾರು ಬೇಕಾದ್ ತಗೊಳ್ಳಿ, ಇವರೆಲ್ಲರೂ ಕೂಡ ಏನಾಗಿರ್ತಾರೆ ಅಂದ್ರೆ ನಿಜವಾದ ದೇವರ ಮಕ್ಕಳಿಗೆ ಒಂದು ಅಡ್ಡಿಯಾಗಿರ್ತಾರೆ. ಬಟ್ ಅವರ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ಅವರು ಯಾವಾಗ್ಲೂ ಕೂಡ ನಾವು ಹಣಜಿಯ ವರ್ಗದವರು ಅಂತ ಯಾರು ಕೂಡ ಏನ್ ಮಾಡಲ್ಲ, ಅವರು ತಿಳ್ಕೊಳಲ್ಲ. ಈಗ ಅವರ ಹತ್ರ ಹೋಗಿ ನಾವು ಹಣಜಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅವರ ದೃಷ್ಟಿಯಲ್ಲಿ ಅವ್ರು ಏನಂತ ತಿಳ್ಕೊಂಡಿದಾರೆ ಅಂದ್ರೆ, ನಾವು ಹಣಜಿಯ ವರ್ಗ, ನಾವು ದೇವರ ಮಕ್ಕಳು, ನಾವು ಯಾವುದೇ ದೋಷವಿಲ್ಲದವರು ಅನ್ನೋಂತ ಒಂದು ಭಾವನೆಯಲ್ಲೇ ಅವರಿದ್ದಾರೆ ಅನ್ನೋಂಥ ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕು. ಅದು ಅವರ ಒಂದು ಅಭಿಪ್ರಾಯಗಳು. ಅಂದ್ರೆ ನೋಡ್ಬೇಕಾದ್ರೆ ನಾವು ಕೂಡ ದೇವರ ಮಕ್ಕಳಾಗಿದ್ದೇವೆ. ಆದ್ರೆ ದೇವರ ದೃಷ್ಟಿಯಲ್ಲಿ, ದೇವರ ಜಡ್ಜ್ಮೆಂಟ್ ಅಂತ ತಗೊಂಡಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ಜಡ್ಜ್ಮೆಂಟ್ ಅದು ನ್ಯಾಯಯುತವಾಗಿರುತ್ತೆ. ನೋಡಿ, ನಾವ್ ಎಷ್ಟೇ ಒಂದು ನಮ್ಮ ಬಗ್ಗೆ ಹೊಗಳ್ಕೊಂಡ್ರು, ನಾವ್ ಎಷ್ಟೇ ಒಳ್ಳೆಯವರು ಅಂತ ಹೇಳಿದಾಗ ದೇವರ ನ್ಯಾಯ ತೀರ್ಪೇನು ಸುಮ್ನೆ ಇಲ್ಲ. ಯಾಕಂದ್ರೆ ದೇವರ ನ್ಯಾಯ ತೀರ್ಪು ಯಾವ ರೀತಿ ಇದೆ ಅಂದ್ರೆ, ಹಣಜಿ ಮತ್ತೆ ಗೋಧಿನ ಕರೆಕ್ಟ್ ಆಗಿ ಡಿವೈಡ್ ಮಾಡ್ಬಿಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಕೆಲಸನ ನಾವ್ ಯಾರು ಮಾಡ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ನಾವು ಹೋಗ್ಬಿಟ್ಟು ಇವ್ರು ಹಣಜಿ, ನೀವ್ ಈ ಕಡೆ ಬನ್ನಿ, ನೀವು ಗೋಧಿ, ನೀವ್ ಆ ಕಡೆ ಹೋಗಿ ಅಂತ ನಾವ್ ಯಾರು ಹೇಳಕ್ಕಾಗಲ್ಲ, ಹೇಳ್ತಾನೂ ಇಲ್ಲ. ಬಟ್ ದೇವರು ಈ ಜಡ್ಜ್ಮೆಂಟ್ ನ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ. ಯಾವ ರೀತಿಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ, ಈ ಒಂದು ವಿಷಯವನ್ನ ದೇವ್ರು ಮಾಡುವಂತ ಒಂದು ಏನಂತೀವಿ, ದೇವರ ಒಂದು ಜ್ಞಾನವನ್ನ ನೀವು ಅರ್ಥ ಮಾಡ್ಕೊಂಡಿರಿ. ಏನಂದ್ರೆ, ಯಾರು ಸತ್ಯವನ್ನ ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ತಾರೋ ಅವ್ರು ಸತ್ಯದ ದಾರಿಯಲ್ಲಿ ನಡ್ಕೊಳ್ಳೋಕ್ಕೂ ಮತ್ತೆ ಕ್ರಿಸ್ತನ ಸಾರೂಪ್ಯಲ್ಲಿ ಬೆಳೆಯೋದಕ್ಕೂ ಅವ್ರಿಗೆ ಅವಕಾಶ ಆಗುತ್ತೆ. ಈಗ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು ಅಂದ್ರೆ ನಮ್ಗೆ ಸತ್ಯ ಮೊದಲು ಅರ್ಥ ಆಗಿರ್ಬೇಕು, ದೇವರ ಒಂದು ಯೋಜನೆ ಅರ್ಥ ಆಗಿರ್ಬೇಕು. ನೋಡಿ, ಇನ್ನು ಸ್ಪಷ್ಟವಾಗಿರ್ಬೇಕಾದ್ರೆ, ಹೆಸರು ಕ್ರೈಸ್ತರ ಮಧ್ಯದಲ್ಲಿ ತಮ್ಮನ್ನ ಜೀವ ಬಲಿಯಾಗಿ ಒಪ್ಪಿಸ್ಕೊಡೋದಂದ್ರೆ ಏನಂತಾನೆ ಗೊತ್ತಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಗೊತ್ತಿಲ್ಲ. ಅವ್ರಿಗೇನ್ ಗೊತ್ತಂದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸ್ಬೇಕು, ಕ್ರಿಸ್ತನಿಗಾಗಿ ಬದುಕ್ಬೇಕು, ಬಾಳ್ಬೇಕು, ರೆಗ್ಯುಲರ್ ಆಗಿ ಸಭೆಗೆ ಹೋಗ್ಬೇಕು, ನಮ್ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡ್ಬೇಕು, ಮತ್ತೆ ಏನ್ ಮಾಡ್ಬೇಕು, ಇಂಥ ಭಾವನೆಗಳೇ ತುಂಬಿಕೊಂಡಿರುತ್ತೆ ಅಷ್ಟೇ. ಇದನ್ ಬಿಟ್ಟು ಮೇಲಾದ ಡೀಪ್ ಒಂದು ದೇವರಿಗೆ ತನ್ನನ್ನ ಸಮರ್ಪಣೆ ಕೊಡುವಂತ ಒಂದು ವಿಷಯ ಇದೆಯಲ್ಲ, ಈ ಲೋಕವನ್ನ, ಆಸೆ ಇಚ್ಛೆಗಳನ್ನ ತ್ಯಾಜ್ಯ ಮಾಡೋದು, ಮತ್ತೆ ತ್ಯಜಿಸುವಂತ ವಿಷಯ ಇರ್ಬೋದು, ಸೈತನ್ನ ಎದುರಿಸುವಂತ ವಿಷಯ ಇರ್ಬೋದು, ಲೋಕಕ್ಕೆ ವಿರುದ್ಧವಾಗಿರುವಂತ ವಿಷಯಗಳಿರ್ಬೋದು, ಕ್ರಿಸ್ತನಿಗೋಸ್ಕರ ಬರುವಂತ ಬಾಧೆಗಳನ್ನ ಸಗಿಸ್ಕೊಳ್ಳುವಂತ ವಿಷಯ ಇರ್ಬೋದು, ಇದು ಯಾವ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ಆದ್ರೂ ಕೂಡ ಅವರ ಒಂದು ತೋರಿಕೆಗೆ ಅವ್ರು ಏನಂತ ಹೇಳ್ಕೊಳ್ತಿದ್ರೆ, ನಾವು ಯಾವುದೇ ಮಿಸ್ಟೇಕ್ ಇಲ್ಲದೆ ನಾವು ಒಳ್ಳೆಯವರಾಗಿ ನಾವು ದೇವರ ಮಕ್ಕಳು ಅನ್ನೋಂತ ಭಾವನೆ ಅವರಲ್ಲಿದೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ಈ ಜಡ್ಜ್ಮೆಂಟ್ ನ ಯಾವ ರೀತಿ ತೋರಿಸ್ತಾರೆ ಅಂದ್ರೆ, ನೀವು ದೇವರ ಮಕ್ಕಳಲ್ಲ, ನೀವು ಲೋಕದ ಮಕ್ಕಳೇ ಅನ್ನೋಂಥ ವಿಷಯವನ್ನ ಏನ್ ಮಾಡ್ತಾರೆ, ದೇವರು ತೋರಿಸ್ಕೊಡ್ತಾರ ಅನ್ನೋಂಥ ವಿಷಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಹೇಗೆ ಈ ವಿಷಯ ನಡೆಯುತ್ತೆ ಮುಖ್ಯ ಅಲ್ವಾ ನಾವು ತಿಳ್ಕೊಬೇಕಾಗಿರೋದು. ಅವರಿಗೆ ನಾವು ಲೋಕದ ಮಕ್ಕಳೇ ಅನ್ನೋಂಥ ವಿಷಯ ಯಾವಾಗ ತಿಳಿದು ಬರುತ್ತೆ ಅಂದ್ರೆ, ಯಾವಾಗ ಸಭೆ ಮುಕ್ತಾಯವಾಗುತ್ತೋ, ಸಭೆ ಮುಕ್ತಾಯವಾದ್ಮೇಲೆ ಯಾವಾಗ ಮಹಾಸಮ್ಮುಖ ಕೂಡ ಮುಕ್ತಾಯವಾಗುತ್ತೋ, ಉಳಿದಿರುವಂತ ಕ್ರೈಸ್ತರ ಮಧ್ಯದಲ್ಲಿ ದೇವರು ಅನುಮತಿ ಮಾಡುವಂತ ಆ ಮಹಾ ಸಂಕಟದ ಸಮಯ, ಅದು ಅವರಿಗೆ ಅರ್ಥ ಮಾಡಿಸುತ್ತೆ. ಆ ಹಣಜಿನ ಸುಟ್ಟು ಹಾಕುವಂತ ಒಂದು ಸಮಯ ಬರುತ್ತಲ್ಲ, ಅದು ಅವ್ರಿಗೆ ಅರ್ಥ ಮಾಡಿಸುತ್ತೆ, ನಾವು ನಿಜವಾಗ್ಲೂ ದೇವ್ರ ಮಕ್ಕಳಲ್ಲ, ನಾವು ಹಣಜಿಗಳಾಗಿದ್ವಿ, ನಮ್ಮ ಒಂದು ಗುಣಲಕ್ಷಣ ಲೋಕಕ್ಕೆ ತಕ್ಕ ಹಾಗಿದೆ ಹೊರತು ನಾವು ಏನಾಗ್ಲಿಲ್ಲ, ಕ್ರಿಸ್ತನ ಸಭೆಯಾಗಿ ದೇವರ ಮಕ್ಕಳಾಗಿರುವಂತ ಒಂದು ಅವಕಾಶವನ್ನ ಕಳ್ಕೊಂಡಿದೀವಿ ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ, ಅವರು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ ಅಲ್ವಾ? ಯಾಕಂದ್ರೆ ಅವ್ರಿಗೆ ಗೊತ್ತೇ ಇದೆ, ಯಾಕಂದ್ರೆ ನಾವು ದೇವ್ರ ಮಕ್ಕಳಾಗಿದ್ರೆ ನಾವ್ ಯಾಕೆ ಈ ಸಂಕಟಗಳಲ್ಲಿ ಸಿಗ್ಲಾಕೊಳ್ತಿದ್ವಿ, ನಮ್ಗೆ ಯಾಕೆ ಈ ಕಷ್ಟ ಬರ್ತಾ ಇತ್ತು, ಈ ಮಹಾ ಸಂಕಟ, ಇಲ್ಲವೇ ಆರ್ಮುಗದನ್ ಯುದ್ಧದಲ್ಲಿ, ಇಲ್ಲವೇ ಲೋಕದಲ್ಲಿ ಆಗುವಂತ ಈ ಜಡ್ಜ್ಮೆಂಟ್ ಅಲ್ಲಿ ನಾವ್ ಯಾಕೆ ಕೊಳಪಡ್ತಿದ್ವಿ ಅನ್ನೋಂಥ ವಿಷಯ ಅವಾಗ ಅವ್ರಿಗೆ ತುಂಬಾ ಲೇಟ್ ಆಗಿ ಗೊತ್ತಾಗುತ್ತೆ ಅಲ್ವಾ? ಆದ್ರಿಂದ ನಾವು ಹೆಸರಿಗೆ ಮಾತ್ರ ಸದಸ್ಯ ಅಂದ್ರೆ ದೇವ್ರ ಮಕ್ಕಳಾಗಿದೀವಿ ಅಂದ್ರೆ ಕ್ರೈಸ್ತರಾಗಿದೀವಿ ಅನ್ನೋ ವಿಷಯ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಅರ್ಥವಾಗುತ್ತೆ. ಆದ್ರೆ ಅಲ್ಲಿಯವರೆಗೂ ಅವ್ರಿಗೆ ಯಾವುದೇ ವಿಷಯ ಅರ್ಥ ಆಗಲ್ಲ. ನಾವು ಎಷ್ಟೇ ಸತ್ಯವನ್ನ ಹೇಳಿದ್ರು ಕೂಡ, ಎಷ್ಟೇ ವಾಕ್ಯವನ್ನ ತಿಳಿಯಾಗಿ ತಿಳಿಸ್ಕೊಟ್ರು ಕೂಡ ಅವ್ರಂತೂ ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗ ಅರ್ಥ ಮಾಡ್ಕೊಳ್ತಾರೆ, ಆ ಹಣಜಿ ಅಂತ ಸುಡುವಂತ ಸಮಯದಲ್ಲಿ ಅವ್ರಿಗೆ ಏನಾಗುತ್ತೆ, ಅದು ಅವ್ರಿಗೆ ಅರ್ಥವಾಗುತ್ತೆ ಅಂತ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರ್ಸೋಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಓದ್ರಿ. ನಮ್ಮ ಕರ್ತನು ತನ್ನ ರಾಜ್ಯದ ಉತ್ತಮ ಬೀಜಗಳನ್ನು
ನಮ್ಮ ಓದಿ brother. ಕರ್ತನು ತಾನು ರಾಜ್ಯದ ಉತ್ತಮ ಬೀಜಗಳನ್ನು ಸತ್ಯವನ್ನು ಬಿತ್ತಿದಾನೆಂದು ವಿವರಿಸುತ್ತಾನೆ. ಆದದರಿಂದ ಸತ್ಯದ ಆತ್ಮನು ಪಡ್ಕೊಂಡು ಎಲ್ಲಾ ಸತ್ಯವಾದ ಗೋಧಿಯ ಉತ್ಪನ್ನವಾಗುತ್ತದೆ. ನಂತರ ರಾತ್ರಿಯ ಸಮಯ ಕತ್ತಲಿನ ಯುಗದಲ್ಲಿ ಡಾರ್ಕ್ ಅಗ್ನೆಸ್ ಸೈತಾನನು ಬಂದು ಅವುಗಳ ನಡುವೆ ಅಣಜಿಯನ್ನು ಬಿತ್ತಿದನು. ಈ ಅಣಜಿಯನ್ನು ಗೋಧಿಯನ್ನು ಬಿತ್ತಿದ ರೀತಿಯಲ್ಲಿ ಬಿತ್ತಲಾಯಿತು ಎಂಬುದು ನಿಸ್ಸಂಶಯ. ಅವುಗಳನ್ನು ಮತ್ತೆ ಬ್ರದರ್ ಇದು ಕಾಣಿಸ್ತಾ ಇಲ್ಲ. ಅವುಗಳ ತಪ್ಪು ಬೋಧನೆಗಳು ಸಂತತಿಯಾಗಿವೆ. ಮಹಾವಿರೋಧಿ ಮತ್ತು ಆತನ ಕುರುಡ ಸೇವಕರಿಂದ ಘೋರವಾದ ರೀತಿಯಲ್ಲಿ ಪವಿತ್ರಾಲಯ ಮತ್ತು ಸಮೂಹವು ಮೈಲಿಗೆ ಆಗುತ್ತದೆಂಬುದನ್ನು ನಾವು ನೋಡಿದ್ದೇವೆ. ಅಮೂಲ್ಯವಾದ ಪಾತ್ರೆಗಳು ಪೋಪನ ಅಧಿಕಾರದಿಂದ ಯಾವ ರೀತಿಯಲ್ಲಿ ಅಶುದ್ಧಗೊಂಡಿತೋ ಮತ್ತು ತಪ್ಪಾಗಿ ಅನ್ವಯಗೊಂಡಿತೋ ಎಂಬುದನ್ನು ನೋಡಿದ್ದೇವೆ. ಇದು ಅದೇ ಸಂಗತಿಗಳ ಮತ್ತೊಂದು ತೋರಿಕೆಯಾಗಿದೆ. ತಪ್ಪಾದ ಸಿದ್ಧಾಂತಗಳು ಕರ್ತನ ಗೋಧಿಯ ಹೊಲದಲ್ಲಿ ತಪ್ಪಾದ ಗುರಿಯನ್ನು ಮತ್ತು ಆಕಾಂಕ್ಷೆಗಳನ್ನು ಉತ್ಪಾದಿಸಿತು ಮತ್ತು ಬಹಳ ಮಂದಿಯನ್ನು ತಪ್ಪು ಸಿದ್ಧಾಂತಗಳನ್ನು ಮತ್ತು ಆಚರಣೆಗಳನ್ನು ಬಿತ್ತುತ್ತಾ ಸೈತಾನನ ಸೇವೆಗೆ ನಡೆಯಿತು ಮತ್ತು ಅವುಗಳ ಅಣಜಿಯನ್ನು ಸಮೃದ್ಧಿಯಾಗಿ ಉಂಟು ಮಾಡಿತು ಎಂಬುದು ಬ್ರದರ್. ಪ್ರೀತಿಯ ಸರಸರಿ ನೋಡ್ರಿ, ಇಲ್ಲಿ ನಡೆದಿರುವಂತ ವಿಷಯ, ಹೀಗಾಗಿ ನಾವು ಇಲ್ಲಿವರೆಗೆ ನೋಡಿದಂತ ಒಂದು ವಿಷಯದ ಒಂದು ಶಾರ್ಟ್ ಒಂದು ಸಮರಿ ಅಂತ ತಗೊಂಡಾಗ ಈ ಹಣಜಿ ಅನ್ನುವಂತ ಒಂದು ವಿಷಯ ಯಾವ ರೀತಿ ಹುಟ್ಟು ಬೆಳೆದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಅಲ್ವಾ. ಹಣಜಿ ಅನ್ನೋದು ಅದು ಒಂದು ಇವತ್ತಿನ ಒಂದು ಪ್ರಪಂಚದಲ್ಲಿ ಹಣಜಿಯ ಒಂದು ಭಾಗ ಯಾವ ರೀತಿ ಇದೆ ಅಂದ್ರೆ ಒಂದು ದೊಡ್ಡ ಸಿಸ್ಟಮ್ ಆಗಿ ಬೆಳೆದಿದೆ, ಒಂದು ದೊಡ್ಡ ಸಮುದಾಯವಾಗಿ ಬೆಳೆದಿದೆ. ಆ ಸಮುದಾಯ ಹುಟ್ಟೋದಕ್ಕೆ ಕಾರಣವೇನು, ಅದರ ಹಿನ್ನೆಲೆ ಏನು, ಯಾಕೆ ಆ ರೀತಿಯಾದಂತ ಒಂದು ಸಿಸ್ಟಮ್ ಹುಟ್ಕೊಳ್ತು ಅನ್ನೋಂಥ ವಿಷಯವನ್ನ ಇಲ್ಲಿ ಅರ್ಥ ಮಾಡ್ಕೊಬೇಕು ಅಲ್ವಾ. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ದೇವರ ಉದ್ದೇಶ ಏನಪ್ಪಾ ಅಂದ್ರೆ ದೇವರ ರಾಜ್ಯಕ್ಕೋಸ್ಕರ ಮಕ್ಕಳನ್ನ ಸಿದ್ಧ ಮಾಡೋದು ದೇವರ ಉದ್ದೇಶವಾಗಿತ್ತು. ದೇವರ ರಾಜ್ಯ ಅಂದ್ರೆ ಬರಲಿರುವಂತ ದೇವರ ಒಂದು ಮೆಸಿಯಾನಿಕ್ ಕಿಂಗ್ಡಮ್ ಅಲ್ಲಿ ಅಂದ್ರೆ 1000 ವರ್ಷದ ಆಳ್ವಿಕೆಗೆ, ಅಲ್ಲಿ ಅದನ್ನ ಆಳ್ವಿಕೆ ಮಾಡೋರ್ಗು ಮತ್ತೆ ಅದನ್ನ ನಡೆಸುವವರು ಬೇಕಾದಂತ ಒಂದು ರೀತಿಯಲ್ಲಿ ಈ ಸ್ವಾರ್ಥ ಯುಗದಲ್ಲಿ ಅವರ ಸಿದ್ಧತೆಯೇ ದೇವರ ಮುಖ್ಯವಾದಂತ ಉದ್ದೇಶವಾಗಿತ್ತು. ಇಲ್ಲಿ ಬಿತ್ತಲ್ಪಟ್ಟಂತ ಬೀಜ, ಬಿತ್ತಿದಂತ ಸತ್ಯ, ಇದರ ಉದ್ದೇಶ ಏನಪ್ಪಾ ಅಂದ್ರೆ ನಿಜವಾದ ಗೋಧಿಗಳನ್ನ ಬೆಳೆಸೋದೇ ಆಗಿತ್ತು ಅಲ್ವಾ. ಸೊ ದೇವ್ರು ಏನ್ ಮಾಡಿದ್ರು, ಈ ಸತ್ಯದ ಆತ್ಮವನ್ನ ಇಲ್ಲಿ ಕೊಟ್ಟು ನಿಜವಾದ ಗೋಧಿಗಳನ್ನ ಬೆಳೆಸುವಂತ ಒಂದು ಕೆಲಸವನ್ನ ಸ್ವಾರ್ಥ ಯುಗದಲ್ಲಿ ದೇವರ ಒಂದು ಪ್ಲಾನ್ ಇತ್ತು. ದೇವರ ಪ್ಲಾನ್ ಅಲ್ಲಿ ಅದ್ ಮಾತ್ರ ಇತ್ತು ಅಲ್ವಾ. ಆದ್ರೆ ಈ ಕತ್ತಲೆಯ ಯುಗ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಈ ಕತ್ತಲೆ ಯುಗ ಅಂದ್ರೆ ಏನಪ್ಪಾ, ಯಾಕೆ ಈ ಸ್ವಾರ್ಥ ಯುಗದಲ್ಲಿ ಕತ್ತಲೆ ಯುಗ ಅಂತ ಒಂದು ವಿಷಯ ಬಂತು, ಡಾರ್ಕ್ ಏಜಸ್ ಅನ್ನೋದು ಯಾವಾಗ ಬಂತು ಅದನ್ನ ಅರ್ಥ ಮಾಡ್ಕೊಬೇಕು. ನೋಡಿ, ಸೈತಾನನ್ನು ಕಾಯ್ತಾ ಇದ್ದಾನೆ. ಸೈತಾನ್ ಯಾವ ರೀತಿ ಕಾಯ್ತಾರ ಅಂದ್ರೆ ಎಲ್ಲಿವರೆಗೂ ನಾವು ದೇವರ ಒಂದು ಸತ್ಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ದೇವರಿಗೋಸ್ಕರ ನಿಂತು ವೈರವಾಗಿ ಓಡಾಡ್ತೀವೋ ಆಗ ಆತನ ಯಾವುದೇ ಚಟುವಟಿಕೆ ಆಗ್ಲಿ, ಯಾವುದೇ ನಮ್ಮ ಮೇಲೆ ಆತನ ಸುಳ್ಳಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ನಮ್ಮಲ್ಲಿ ಕಾರ್ಯಗತ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಆದ್ರೆ ಯಾವಾಗ ನಾವು ವೀಕ್ ಆಗಿರ್ತೀವೋ ಆ ವೀಕ್ ನ ಅವನು ಉಪಯೋಗ ಮಾಡ್ಕೊಳ್ತಾನೆ. ಇದು ವ್ಯಕ್ತಿಗತವಾಗಿದ್ರು ಅದೇ ನಿಜ, ಒಂದು ಸಿಸ್ಟಮ್ ಆಗಿದ್ರು ಅದೇ ನಿಜ. ಏನಪ್ಪಾ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ಈ ಸುವಾರ್ಥ ಯುಗದಲ್ಲಿ ಸಭೆ ಅನ್ನೋದು ಒಂದು ದೊಡ್ಡ ಒಂದು ದೇವರ ಒಂದು ಯೋಜನೆ ಇರುವಂತ ವಿಷಯ. ಅದು 1,44,000 ಜನರ ಒಂದು ಆಯ್ಕೆಯ ಒಂದು ಭಾಗವಾಗಿದೆ. ಅದು 2000 ವರ್ಷಗಳವರೆಗೆ ದೇವರ ಮುಖ್ಯವಾದಂತ ಉದ್ದೇಶ. ಅದು ಮುಖ್ಯವಾದಂತ ಉದ್ದೇಶ ಅಂದ್ರೆ ಬೇರೆಲ್ಲ ವಿಷಯಗಳನ್ನ ದೇವ್ರು ಬಿಟ್ಟು ಇದಕ್ಕೆ ತುಂಬಾ ಪ್ರಾಮುಖ್ಯತೆನ ಕೊಡ್ತಾ ಇದ್ರು. ಬೇರೆ ಯಾವುದೇ ವಿಷಯಕ್ಕೆ ದೇವರು ಅಷ್ಟಾಗಿ ಪ್ರಾಮುಖ್ಯತೆ ಕೊಡ್ತಾ ಇರ್ಲಿಲ್ಲ. ಏನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಲೋಕದಲ್ಲಿ ನಡೀತಿರುವಂತ ಸಮಸ್ಯೆಗಳಿರ್ಬೋದು, ಹಲವಾರು ಏನನ್ಬೋದು ತುಂಬಾ ಅನ್ಯಾಯಗಳಿರ್ಬೋದು, ಇದನ್ನೆಲ್ಲ ದೇವರು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಅದನ್ನೆಲ್ಲ ಸರಿಪಡಿಸುವಂತ ದೇವರು ಯೋಜನೆ ಇಟ್ಟಿದ್ದಾರೆ, ಇದನ್ನ ಅವಾಗ ಸರಿಪಡಿಸ್ಬೋದು. ಆದ್ರೆ ಆ ವಿಷಯಗಳೆಲ್ಲ ಸರಿಪಡಿಸ್ಬೇಕಾದ್ರೆ ಗೋಧಿ ವರ್ಗದವ್ರು ಏನಾಗ್ಬೇಕು, ಮೊದಲು ಆಯ್ಕೆ ಆಗ್ಬೇಕು. ಇದು ದೇವರ ಒಂದು ಉದ್ದೇಶ. ಬಟ್ ಈ ಒಂದು ಗೋಧಿ ವರ್ಗದವ್ರು ಅಂದಾಗ ಕರ್ತನಾದ ಯೇಸು ಕ್ರಿಸ್ತನು ಬಂದು ನಮಗೋಸ್ಕರ ಸತ್ಯವನ್ನು ಹೇಳಿ ವಿಮೋಚನ ಬಲಿಯನ್ನು ಕೊಟ್ಟು ಮರಣ ಹೊಂದಿ ಪುನರುತ್ತನಾಗಿ ಹೋದ್ಮೇಲೆ ಈ ಸಭೆಯ ಮೇಲ್ವಿಚಾರಣೆ ಇರ್ಬೋದು, ಸಭೆಯ ಜವಾಬ್ದಾರಿ ಇರ್ಬೋದು, ಅದು ಅಪೊಸ್ತಲರ ಮೇಲೆ ಬಂತು. ಅಪೊಸ್ತಲರು ಏನ್ ಮಾಡ್ತಿದ್ರು ಅಂದ್ರೆ ಸಭೆಗೆ ಅವರ ಕಾಲದಲ್ಲಿ ಅವರಂತೆ ಸತ್ಯದಲ್ಲಿ ಬಲಿಷ್ಠರಾದವರು ಯಾರೂ ಇರ್ಲಿಲ್ಲ. ಅವರಂತೆ ಸತ್ಯವನ್ನ
ಇಡೀ ಲೋಕಕ್ಕೆ ಸಾರಿದವರು ಯಾರೂ ಇರ್ಲಿಲ್ಲ. ಅವರಂತೆ ತುಂಬಾ ಪ್ರಬಲ್ಯವಾಗಿ, ತುಂಬಾ ಶಕ್ತಿಶಾಲಿಯಾಗಿ, ತುಂಬಾ ವೈರಾಗ್ಯವಾಗಿ ಕೆಲಸ ಮಾಡಿದಂತವರು ಯಾರು ಇಲ್ಲ. ಅಪೊಸ್ತಲರು ಅಷ್ಟು ತೀವ್ರವಾಗಿ ಆ ಕೆಲಸವನ್ನ ಮಾಡಿದ್ರು. ಅದು ಮಾತ್ರವಲ್ಲ ಕ್ರಿಸ್ತನ ಸರಾಸರಿದೆ, ಆ ಒಂದು ಸಮಯದಲ್ಲಿ ಏನಪ್ಪಾ ಅಂದ್ರೆ ಈ ತಪ್ಪಾದ ಬೋಧನೆಗಳಿಗೆ ಅವಕಾಶ ಕೂಡ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅಪೊಸ್ತಲರು ಇರೋವರೆಗೂ ಯಾರು ಕೂಡ ಅವರನ್ನ ಬ್ರೇಕ್ ಮಾಡಿ ಒಂದು ತಪ್ಪಾದ ಸಿದ್ಧಾಂತ ನೋಡಿ ಬಿಡಕ್ಕೆ ಸಾಧ್ಯತೆ ಇರ್ಲಿಲ್ಲ. ನೋಡಿ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಗಲಾತಿದವ್ರನ್ನ ಗದರಿಸ್ತಾರೆ, ಇನ್ನೊಂದ್ ಕಡೆ ಕೊರಿಂಥದವ್ರನ್ನ ಗದರಿಸ್ತಾರೆ, ಎಫೆಸದನ್ನ, ಹೀಗೆ ಹಲವಾರು ಸಭೆಗಳನ್ನ ಎಚ್ಚರಿಕೆಯಾದಂತ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ರು. ಎಲ್ಲೆಲ್ಲ ಸತ್ಯ ವಿಷಯಗಳು ಹೋಗಿತ್ತೋ ಅಲ್ಲಿ ಸುಳ್ಳಾದ ಉಪದೇಶ ಹೊರಡೆ ಬರೋದಕ್ಕೆ ಏನಾದ್ರು ಪ್ಲಾನ್ ನಡೀತು ಇತ್ತು ಅಂದ್ರೇನು ಕಂಡಿಡಿತಾ ಇದ್ರು ಅಪೊಸ್ತಲರು. ಅಷ್ಟು ಸೂಕ್ಷ್ಮವಾಗಿ ಸಭೆನ ಗಮನಿಸ್ತಾ ಇದ್ರು. ಅದಕ್ಕೆ ಅಪೊಸ್ತಲರು ಏನ್ ಮಾಡ್ಬೇಕಾರೆ ನೀವು ಅದನ್ನ ವಾಕ್ಯ ಕೂಡ ಓದ್ಬೋದು. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 25ನೇ ವಾಕ್ಯ ಓದಿ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 25ನೇ ವಾಕ್ಯ. ಆ ಜನರಲ್ಲಿ ಯೇಸುವನ್ನು ನಂಬಿರುವವರ ವಿಷಯ ಏನೆಂದರೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು, ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ಆಧಾರವನ್ನು ಬಿಟ್ಟು ಒಂದು ನಿಮಿಷ ಸಿಸ್ಟರ್ ವಾಕ್ಯ ಬ್ರದರ್ 20-25 ಅಲ್ಲ? 20 ಇಷ್ಟು ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾರಿದವರಾದ ನನ್ನ ಮುಖವನ್ನು 28 ಓದ್ಬಿಡ್ರಿ. 28 ದೇವರ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಕಂಟಿನ್ಯೂ ಮಾಡಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ನೋಡಿದ್ರ ಇಲ್ಲೇನ್ ಹೇಳ್ತಿದ್ರಂದ್ರೆ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮಲ್ಲಿ ಬರುತ್ತೆ. ಅಂದ್ರೆ ಏನರ್ಥ, ನಾವಿರೋರ್ಗೆ ಯಾವುದೇ ತೋಳವನ್ನ ಬರೋದಿಕ್ಕೆ ನಾವು ಅವಕಾಶ ಕೊಡಲ್ಲ. ನಾವಿರೋರ್ಗು ಆ ತೋಳಗಳು ಈ ಕಡೆ ಬರೋದು ಇಲ್ಲ ಅಲ್ವಾ, ಈ ಕಡೆ ಕಣ್ಣಾಯಿಸೋದು ಇಲ್ಲ. ಯಾಕಂದ್ರೆ ನಾವಿದ್ದೀವಿ, ನಾವು ಬಿಡಲ್ಲ. ಅಂದ್ರೆ ಅಪೊಸ್ತಲರ ಬಲ ಅಷ್ಟಾಗಿತ್ತು. ನಾವು ಹೋದ್ಮೇಲೆ ನಡಿಬಹುದು, ಅಂದ್ರೆ ನಾವು ಸತ್ತ ಮೇಲೆ, ನಾವು ಮರಣ ಹೊಂದ ಮೇಲೆ, ನಾವು ನಿದ್ರಾವಸ್ಥೆಯಲ್ಲಿ ಹೋದ್ಮೇಲೆ ಮುಂದೆ ಏನ್ ನಡೀತೋ ಗೊತ್ತಿಲ್ಲ. ಅಂದ್ರೆ ಅಪೊಸ್ತಲರು ಯಾವಾಗ ನಿದ್ರಾವಸ್ಥೆಯಲ್ಲಿ ಹೋದ್ರೋ ಆಗಿನ ಸಮಯ ಸೈತಾನನಿಗೆ ತುಂಬಾ ಬಲವಾದಂತ ಒಂದು ವಿಷಯ ಆಯ್ತು. ಯಾಕಂದ್ರೆ ಸತ್ಯವನ್ನ ಅಷ್ಟರ ಮಟ್ಟಿಗೆ ತೀವ್ರವಾಗಿ ಆಡ್ತಿಂತ ಜನ ಆಗ್ಲಿ, ಸತ್ಯಕ್ಕೆ ವಿರೋಧ ನಿಂತ್ಕೊಳ್ಳುವಂತ ಜನ ಆಗ್ಲಿ, ದೇವರಿಗೋಸ್ಕರ ಕ್ರಿಸ್ತನಿಗೋಸ್ಕರ ವೈರಾಗ್ಯ ನಿಂತ್ಕೊಳ್ಳುವಂತ ಜನ ಆಗ್ಲಿ ಕಾಣಿಸ್ಕೊಳ್ಳಿಲ್ಲ. ಅದು ಸೈತಾನಿಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು. ಅದನ್ನ ಏನಂತ ಕರಿತೀವಿ ಅಂದ್ರೆ ಡಾರ್ಕ್ ಏಜಸ್, ಕತ್ತಲೆಯ ಯುಗ. ಯಾಕೆ ಕತ್ತಲೆಯ ಯುಗ ಅಂತ ಕರಿತೀವಿ ಅಂದ್ರೆ, ಈ ಒಂದು ಸಭೆಯ ಒಂದು ಚರಿತ್ರೆಯಲ್ಲಿ ಅದನ್ನ ಕತ್ತಲೆ ಯುಗ ಅಂತ ಕರೆಯೋದಕ್ಕೆ ಕಾರಣ ಸತ್ಯ ಇರ್ಲಿಲ್ಲ, ಬೆಳಕು, ಸತ್ಯದ ಬೆಳಕು ಇರ್ಲಿಲ್ಲ. ಸತ್ಯದ ಬೆಳಕು ಇಲ್ಲದೆ ಇದ್ದಾಗ ಅದಕ್ಕೇನಾಯ್ತು, ಸೈತಾನ ಆತನ ಚಟುವಟಿಕೆಗಳನ್ನ ಮಾಡೋದಕ್ಕೆ ತುಂಬಾ ವೇಗವಾಗಿ ಕಾರ್ಯಾಚರಣೆ ಮಾಡೋದು. ಆಗ ಏನ್ ಮಾಡದಂತ ನೋಡ್ಬೇಕಾದ್ರೆ ಹಣಜಿಯನ್ನ ಬಿತ್ತಿದಾನೆ. ಹಣಜಿ ಅಂದ್ರೆ ತಪ್ಪಾದ ಬೋಧನೆಗಳು, ಸುಳ್ಳಾದ ಬೋಧನೆ. ಈ ಬೋಧನೆಗಳನ್ನ ಬಿತ್ತಬೇಕಾದ್ರೆ ಹಲವಾರು ಏನ್ ಮಾಡಿದ್ರು, ಸತ್ಯಕ್ಕೆ ವಿರೋಧವಾಗಿ ಕೆಲವೊಂದು ಕೆಲಸವನ್ನು ಮಾಡಿ ನಿಜವಾದ ದೇವ್ರ ಮಕ್ಕಳನ್ನು ಕೂಡ ವಂಚನೆ ಮಾಡಿದ್ರು ಅಲ್ವಾ. ಅದನ್ನೇ ಹಾಳು ಮಾಡುವಂತ ಅಸಹ್ಯ ವಸ್ತು ಪವಿತ್ರಾಲಯದಲ್ಲಿ ನಿಂತಿರೋದನ್ನ ನೀವು ನೋಡ್ತೀವಿ ಅಂತ ಹೇಳ್ಬೇಕಾದ್ರೆ, ಈ ಒಂದು ಕರ್ತನ ಒಂದು ಅಮೂಲ್ಯವಾದ ಪಾತ್ರೆಯಲ್ಲಿ ಏನ್ ಮಾಡಿದ್ರು, ಈ ಒಂದು ದ್ರಾಕ್ಷಿ ರಸವನ್ನ, ಮಧುವನ್ನ ಅಲ್ಲಿ ಸುರಿಯುವಂತ ಕೆಲಸವನ್ನ ಏನ್ ಮಾಡಿದ್ರು ಅಲ್ವಾ. ಬೋಧೆ ಹುಟ್ಟಿಸುವಂತ ಒಂದು ಕೆಲಸನ ಮಾಡಿದ್ರು. ಅಶುದ್ಧವಾದಂತ ಎಲ್ಲಾ ವಿಷಯಗಳೇನಾಯ್ತು ಅಲ್ಲಿ ಪ್ರಾರಂಭವಾಯ್ತು ಅಂತ ವಿಷಯ ನೋಡ್ತೀವಿ. ಈ ವಿಷಯಗಳೆಲ್ಲ ಪ್ರಾರಂಭ ಆಗೋದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಅವರ ತಪ್ಪಾದ ಗುರಿ, ಅವರ ಆಕಾಂಕ್ಷೆಗಳು ಅಲ್ವಾ, ಇದೇ ಮುಖ್ಯವಾದಂತ ಒಂದು ಕಾರಣವಾಗಿತ್ತು. ಅಂದ್ರೆ ಅವರು ಸತ್ಯದ ದಾರಿಯಲ್ಲಿ ಬಂದು, ಅಂದ್ರೆ ಕ್ರೈಸ್ತರ ಮಧ್ಯದಲ್ಲಿ ಅವರ ಉದ್ದೇಶ ಏನಿತ್ತು ಅಂದ್ರೆ, ಈ ಕ್ರೈಸ್ತರ ಮಧ್ಯದಲ್ಲಿ ಇವಾಗ ನಾವ್ ಏನ್ ಮಾಡ್ಕೊಬಹುದು, ಇವಾಗ ವೀಕ್ ಆಗಿದ್ದಾರೆ ಜನ, ಇದ್ರ ಮಧ್ಯದಲ್ಲಿ ನಾವು ಹಣ ಸಂಪಾದನೆ ಮಾಡ್ಬೋದು, ಹೆಸರು ಗಳಿಸ್ಬೋದು, ಹಣವನ್ನ ಬಿಸ್ನೆಸ್ ಮಾಡ್ಬೋದು. ಇದೆಲ್ಲ ಕೂಡ ಇಲ್ಲಿ ನಾವು ತರಬೇಕಂದ್ರೆ ಕೆಲವೊಂದು ಬೋಧನೆಗಳನ್ನ ನಾವು ಬದಲಾವಣೆ ಮಾಡ್ಬೇಕು. ಇಲ್ಲದೆ ಇದ್ರೆ ಏನ್ ಮಾಡಕ್ಕಾಗಲ್ಲ, ಇಲ್ಲಿ ಆ ರೀತಿ ಮಾಡಕ್ಕಾಗಲ್ಲ. ಪಾಪ ಕ್ಷಮಾಪಣೆ ಅಲ್ವಾ, ಪಾಪ ಕ್ಷಮಾಪಣೆನ ಮಾರಾಟ ಮಾಡಿದಾಗ ದುಡ್ಡು ಬರ್ತಾ ಇತ್ತು ನೋಡಿ. ಇದೆಲ್ಲ ಸಿದ್ಧಾಂತಗಳನ್ನ ಏನ್ ಮಾಡ್ತಿದ್ರು, ತಪ್ಪಾದ ಸಿದ್ಧಾಂತಗಳನ್ನ ಹೊರಡೆ ತರ್ತಿದ್ರು. ತಪ್ಪಾದ ಆಚರಣೆ, ಇದೆಲ್ಲ ಕೂಡ ಸೈತನಿಂದ ಬಿತ್ತಲ್ಪಡ್ತು. ಕ್ರಿಸ್ತನ ಪ್ರಿಯಸರಸರು ಬಿತ್ತಲ್ಪಟ್ಟ ಮೇಲೆ ಗೋಧಿ ಜೊತೆಗೆ ಏನಾಯ್ತು, ಹಣಜಿನ ಬೆಲೆಯಕ್ಕೆ ಶುರುವಾಯ್ತು. ಆದ್ರೆ ಯಾರು ಕ್ರಿಸ್ತನ ದೇವರ ವಾಕ್ಯವನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಗುಣಗಳಲ್ಲಿ ಬೆಳೀತಾ ಇದ್ರೋ ಅವರು ಗೋಧಿಯಾಗಿ ಉಳ್ಕೊಂಡ್ರು.
ಯಾರು ಆ ವಾಕ್ಯದ ಜೊತೆಗೆ ಕಲಬೆರಕೆ ಮಾಡ್ಕೊಂಡ್ರೋ ಅವರು ಹಣಜಿಗಳಾದ್ರು. ಒಂದ್ ಕಡೆ ದೇವರು ಗೋಧಿ ಅಂತ ನಿಜವಾದ ಸತ್ಯವನ್ನು ಕೆಲವರು ಕೇಳಿರ್ಬಹುದು, ಜೊತೆಗೆ ಈ ತಪ್ಪಾದ ಸಿದ್ಧಾಂತಗಳು ಕೂಡ ಸೇರ್ಸ್ಕೊಂಡಿರ್ಬೋದು. ಇದನ್ನ ಸೇರ್ಸ್ಕೊಂಡು ಮಿಶ್ರವಾಗಿ ಬೆಳೆದವರು ಅವರು ಹಣಜಿನೇ. ಪ್ಯೂರ್ ಸುಳ್ಳು ಸತ್ಯವನ್ನ ಕೇಳಿರೋರು ಅವರು ಹಣಜಿನೇ. ಅಂದ್ರೆ ಯಾರು ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಅದನ್ನೇ ಮಾಡ್ಬೇಕಂತ ಬಂದಿದ್ರು ಅವರು ಗೋಧಿಗಳಾಗಿ ಉಳ್ಕೊಂಡ್ರು ಅಲ್ವಾ. ಹೀಗೆ ನೋಡ್ಬೇಕಾದ್ರೆ ಯಥೇಚ್ಛವಾಗಿ ಈ ತಪ್ಪಾದ ಬೋಧನೆ ತುಂಬಿಕೊಂಡಿರೋದ್ರಿಂದ ಗೋಧಿಗಿಂತ ಯಾವುದು ಹೆಚ್ಚಾಯ್ತು ಅಂತ ನೋಡ್ತೀವಿ ಅಂದ್ರೆ ಅಣಜಿನ ಏನಾಯ್ತು ಹೆಚ್ಚಾಯ್ತು ಅನ್ನೋ ವಿಷಯವನ್ನ ಇಲ್ಲಿ ನಾವು ನೋಡ್ಬಹುದು ಅಲ್ವಾ. ಸೊ ಮುಂದುವರ್ಸೋಣ ಮುಂದಿನ ಒಂದು ಭಾಗವನ್ನ. ಕಂಟಿನ್ಯೂ ಮಾಡಲ ಬ್ರದರ್? ಓದಿ. ಆ ಹೊಲದ ಪೈರನ್ನು 100 ಅದು ಕರೆಕ್ಟ್ ಅಲ್ಲಿಂದ ಬ್ರದರ್? ಕರೆಕ್ಟ್ ಅಲ್ಲಿಂದ ಓದಿ. ಆ ಹೊಲದ ಪೈರನ್ನು 100 ಮಿಲಿಯಗಳಾಗಿ ಲೆಕ್ಕ ಮಾಡುವುದರಿಂದ ಸುಂದರವಾಗಿಯೂ ಅಭಿವೃದ್ಧಿ ಹೊಂದಿದಂತೆಯೂ ಅನೇಕರಿಗೆ ತೋರಿ ಬರುತ್ತದೆ. ಆಗ ನಿಜವಾಗಿಯೂ ಗೋಧಿಯ ಪ್ರಮಾಣವು ಬಹಳ ಕಡಿಮೆಯಾಗಿರುತ್ತದೆ. ಅಣಜಗಳಿಂದ ಉಸಿರು ಕಟ್ಟಿ ಹೆಚ್ಚಾಗಿ ಅಭಿವೃದ್ಧಿ ಹೊಂದಲಾಗದ ಗೋಧಿಗೆ ಈ ಲೌಕಿಕ ಉತ್ಸಾಹವುಳ್ಳ ಅಣಜಗಳು ಸಭೆಯಲ್ಲಿ ಇಲ್ಲದಿದ್ದರೆ ಹೆಚ್ಚು ಒಳ್ಳೆಯದಾಗಿರುತ್ತಿತ್ತು. ಈ ಅಣಜಗಳು ಲೋಕದಲ್ಲಿ ಅದರ ಸ್ವಂತ ಸ್ಥಳದಲ್ಲಿರಬೇಕಿತ್ತು. ಕ್ರಿಸ್ತನ ಆತ್ಮನ ಮತ್ತು ಸಿದ್ಧಾಂತಗಳ ಒಂದೇ ಪ್ರತಿನಿಧಿಯಾಗಿರುವ ಪ್ರತಿಷ್ಠೆ ಹೊಂದಿದ ಚಿಕ್ಕ ಹಿಂಡನ್ನು ಹೊಲದಲ್ಲಿ ಬಿಡಬೇಕಿತ್ತು. ಆಗ ಸಭೆ ಮತ್ತು ಲೋಕದ ವ್ಯತ್ಯಾಸವು ಗುರುತಿಸಲ್ಪಡುತ್ತಿತ್ತು ಮತ್ತು ಅದರ ಬೆಳವಣಿಗೆಯು ಸುವ್ಯಕ್ತವಾಗಿ ಕಡಿಮೆ ತ್ವರಿತವಾಗುತ್ತಿದ್ದರೂ ಅದು ಆರೋಗ್ಯಕರವಾಗಿರುತ್ತಿತ್ತು. ಹೆಚ್ಚಾಗಿ ಕಾಣುವ ಜಯವು ಸಂಖ್ಯೆ ಮತ್ತು ಸಂಪತ್ತಿನಿಂದ ಹಾಗೂ ಸಾಮಾಜಿಕ ನಿಲುವಿನಿಂದ ಪ್ರಕಟವಾಗುತ್ತದೆ. ಅದರಲ್ಲಿ ಬಹಳಷ್ಟು ಕೀರ್ತಿ ಹೊಂದಿದ ಅನೇಕರು ನಿಜವಾಗಿಯೂ ದೊಡ್ಡ ನಷ್ಟವಾಗಿದ್ದಾರೆ. ಯಾವುದೇ ಅರ್ಥದಲ್ಲಿ ಅವರು ಸಭೆಗಾಗಲಿ ಲೋಕಕ್ಕಾಗಲಿ ಆಶೀರ್ವಾದಕರವಲ್ಲ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ಗಮನಿಸುವಂತ ಒಂದು ವಿಷಯ ನೋಡ್ಬೇಕಾದ್ರೆ ನೋಡ್ರಿ, ಇಲ್ಲಿ ಒಂದು ಹೊಲದಲ್ಲಿ ಅಂತ ನೋಡ್ಬೇಕಾದ್ರೆ ನೋಡುವಂತರ ದೃಷ್ಟಿಗೆ ಒಂದು ಹೊಲದಲ್ಲಿ ಬೆಳಿಬೇಕಾದ್ರೆ ಗೋಧಿ ಮತ್ತೆ ಹಣಜಿ ಬೆಳೀತಾ ಇರ್ಬೇಕಾದ್ರೆ ಹೇಗಂತ ಕಾಣಿಸುತ್ತಂದ್ರೆ ಒಳ್ಳೇದಪ್ಪ, ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆಯಲ್ಲ, ಬೆಲೆ ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಹಾಗೆ ಅವ್ರಿಗೆ ಯಾರಿಗೂ ಕೂಡ ಅದರ ಅಂತ್ಯ ಗೊತ್ತಿರ್ಲಿಲ್ಲ. ಇದು ಬೆಳೆದ ಮೇಲೆ ಇದು ಗೋಧಿ ಆಗಿರಲ್ಲ, ಹಣಜಿ ಅಂತಾನೆ ಅಲ್ವಾ. ಸಾಮಾನ್ಯರು ಹೊಲದಲ್ಲಿ ಕೆಲಸ ಮಾಡೋರು ಗೊತ್ತು, ಕೆಲವೊಂದು ಟೈಮಲ್ಲಿ ಗೋಧಿಗೂ ಹಣಜಿಗೂ ಡಿಫ್ರೆನ್ಸ್ ಕಂಡಿಡಿದೆ ಆರಂಭಿಕ ಹಂತದಲ್ಲಿ ತುಂಬಾ ಕಷ್ಟವಾಗಿದೆ ಅಲ್ವಾ. ಆಗ ನೋಡ್ಬೇಕಾದ್ರೆ ಆ ಒಂದು ಗೋಧಿ ಬೆಳೀತಾ 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 ಹಣಜಿನೂ ಬೆಳೀತಾ ಬೆಳೀತಾ ಹಣಜಿಯ ತೀವ್ರತೆಯಿಂದ ಏನಾಗ್ತಿತ್ತು ಅಂದ್ರೆ ಗೋಧಿ ಬೆಳೆಯೋದಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ ಅಲ್ವಾ. ಗೋಧಿ ಬೆಳೆಯೋದು ತುಂಬಾ ಕಷ್ಟವಾಗ್ತಿತ್ತು. ಯಾಕಂದ್ರೆ ಅದ್ರಲ್ಲಿ ಬರುವಂತ ಪೋಷಕಾಂಶಗಳು ಇರ್ಬೋದು, ಪ್ರತಿಯೊಂದು ವಿಷಯಗಳನ್ನ ಈ ಹಣಜಿ ಹೀರ್ಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ಗೋಧಿ ಬೆಳೆಯೋದಕ್ಕೆ ಅವಕಾಶಗಳೇ ತುಂಬಾ ಕಡಿಮೆ ಆಗ್ತಿತ್ತು. ನೋಡ್ರಿ, ಈಗ ನಿಜವಾದ ಒಂದು ಸಭೆ ಅಲ್ಲಿ ಹೆಚ್ಚಿನ ಮಂದಿ ಹಣಜಿಗಳಿದ್ರೆ ಏನಾಗುತ್ತೆ, ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಬೋಧನೆ ಇರ್ಬೇಕಂತ ಇಷ್ಟಪಡ್ತಾರೆ, ಅವ್ರಿಗೆ ಬೇಕಾದಂತ ಸಿಸ್ಟಮ್ ಇರ್ಬೇಕಂತ ಇಷ್ಟಪಡ್ತಾರೆ. ಈ ರೀತಿ ಇರ್ಬೇಕಾದ್ರೆ ಏನಾಗುತ್ತಂದ್ರೆ ಹಣಜು ಗೋಧಿಗಳು ಒಳ್ಳೆ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆಗಳೇ ಇರ್ತಾ ಇಲ್ಲ. ಅದನ್ನ ಇಲ್ಲಿ ಮಾತಾಡ್ಬೇಕು. ಕ್ರಿಸ್ತನ ಆತ್ಮನು ಮತ್ತು ಸಿದ್ಧಾಂತಗಳು ಒಂದೇ ಪ್ರತಿನಿಧಿಯಾಗಿರುವ ಪ್ರತಿಷ್ಠೆ ಹೊಂದಿದ ಚಿಕ್ಕ ಹಿಂಡಿನ ಹೊಲದಲ್ಲಿ ಬಿಡಬೇಕಿತ್ತು ಅನ್ನೋ ವಿಷಯವನ್ನು ನೋಡ್ತೀವಿ. ಅಂದ್ರೆ ನೋಡಿ, ಒಳ್ಳೆ ಒಂದು ನೆಲದಲ್ಲಿ ಇದ್ದಿರ್ಬೇಕಾದ್ರೆ ಚಿಕ್ಕ ಹಿಂಡು ಬೆಳಿಬಹುದಾಯ್ತು ಏನೋ, ನಿಜವಾಗ್ಲೂ ಒಳ್ಳೆ ಗುಣಗಳ ಬೆಳಿಬಹುದಾಯ್ತೇನೋ, ಆದ್ರೆ ದೇವರ ಉದ್ದೇಶ ಕೂಡ ತುಂಬಾ ಬೇರೆ ಆಗಿತ್ತು ಅನ್ನೋ ವಿಷಯವನ್ನ ನೋಡ್ತೀವಿ. ಈ ಒಂದು ಹಣಜಿ ವರ್ಗದವರು ಸಭೆಗಳಲ್ಲಿ ಬೆಳೀತಾ ಬೆಳೀತಾ ಅವ್ರು ಏನ್ ಮಾಡಿದ್ರು ಅಂದ್ರೆ ಕ್ರಮೇಣ ಪರಲೋಕದ ಕರೆ ಇರ್ಬೋದು, ತಮ್ಮನ್ನ ಜೀವ ಬಲಿಯಾಗಿ ಅರ್ಪಣೆ ಮಾಡುವಂತ ವಿಷಯ ಇರ್ಬೋದು ಅಲ್ವಾ, ಬೇರೆ ಯಾವುದೇ ಸತ್ಯಕ್ಕೆ ಸಂಬಂಧಪಟ್ಟಂತ ದೇವರಿಟ್ಟಿರುವಂತ ಯೋಜನೆ ಇಟ್ಟಿರ್ಬೋದು, ಅದಕ್ಕೆ ಯಾವುದಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಬದಲಾಗಿ ಅವರ ಹೆಸರು ಮತ್ತೆ ಕೀರ್ತಿ ಸಾಮಾಜಿಕದಲ್ಲಿ ಈ ಸಮುದಾಯದಲ್ಲಿ ಒಳ್ಳೆ ಹೆಸರು ಸ್ಥಾನಮಾನಗಳನ್ನ ಗಳಿಸುವಂತ ವಿಷಯಗಳೆಲ್ಲ ಏನಾಗ್ತಿದ್ರು ತುಂಬಾ ಪ್ರಾಮುಖ್ಯತೆನ ಕೊಡ್ತಾ ಇದ್ರು. ಈ ಒಂದು ವಿಷಯ ಏನಾಗ್ತಿತ್ತು ಅಂದ್ರೆ ಕೆಲವೊಂದು ಟೈಮಲ್ಲಿ ಗೋಧಿಗಳ ಬೆಳೆಯವರಿಗೂ ಅಡ್ಡಿಯಾಗಿ ಅವರು ಕೂಡ ಇದರಿಂದ ಪ್ರೇರಣೆ ಆಗಿ ಸತ್ಯದ ದಾರಿನ ಬಿಟ್ಟು ಎಷ್ಟೋ ಜನ ಹೋಗಿರೋರುಂಟು ಸತ್ಯವೇದದಲ್ಲಿ ಅಲ್ವಾ, ನಮ್ಮ ಸಭೆಯ ಚರಿತ್ರೆಯಲ್ಲಿ ಅಲ್ವಾ. ಈ ಗೋಧಿಗಳಾಗಿ ಬೆಳೆಯೋದಕ್ಕೆ ತುಂಬಾ ಅಡ್ಡಿ ಆಗಿದೆ ಅವರಿಗೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೊನೆಗೆ ಈ ಹಣಜಿ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ದೊಡ್ಡ ರೀತಿಯಲ್ಲಿ ಅದು ಬೆಳೆಯೋದ್ರಿಂದ ಏನಾಗಿತ್ತು ಅಂದ್ರೆ ಹಣಜಿ ವಿಷಯಗಳೇ ಸರಿಯಾದ ರೀತಿಯಲ್ಲಿ ಹಣಜಿನೇ ಜಯ ಸಾಧಿಸುವಂತ ರೀತಿಯಲ್ಲಿ ನಮಗೆ ಕಾಣಿಸ್ಕೊಂಡ್ರು. ಅದರ ಅಂತ್ಯ ಅಷ್ಟೇ ಮೋಸವಾಗಿತ್ತು. ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಯಾವ ರೀತಿಯಲ್ಲಿ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಣಜಿಯ ನಾಶ ಯುಗದ ಅಂತ್ಯದಲ್ಲಿ ಮಾತ್ರ ಇಲ್ಲ. ಆದ್ರೆ ಹಣಜಿ ಅನ್ನೋದು ನಾವು ಈ ಸಬ್ಜೆಕ್ಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ತೀವಿ, ಹೊಲದಲ್ಲಿ ಹಣಜಿ ಇರುತ್ತೆ, ಗೋಧಿನೂ ಇರುತ್ತೆ, ಎರಡು ಬೆಳೆದಿರುತ್ತೆ, ಅಂತ್ಯದಲ್ಲಿ ಗೋಧಿನ ಕಣಜಕ್ಕೆ ಸೇರಿಸ್ತಾರೆ, ಹಣಜಿನ ನಾಶ ಮಾಡ್ತಾರೆ.
ಹಾಗನ್ಬಿಟ್ಟು 2000 ವರ್ಷದಲ್ಲಿ ಅಣಜಿ ಎಲ್ಲೂ ಇರ್ಲಿಲ್ವಾ? ಅಂತ್ಯದಲ್ಲಿ ಮಾತ್ರ ಅಣಜಿ ಇತ್ತಾ? ಹೌದು, 2000 ವರ್ಷಗಳ ಆರಂಭದಲ್ಲೂ ಕೂಡ ಅಣಜಿ ಇತ್ತು. ಆಗ ಅದನ್ನ ಏನ್ ಮಾಡ್ತಿದ್ರು? ಬೆಂಕಿಯಲ್ಲಿ ಹಾಕ್ತಿದ್ರ? ಏನ್ ಮಾಡ್ತಿದ್ರು? ಖಂಡಿತವಾಗ್ಲೂ ಅದಕ್ಕೆ ಆದಂತ ಒಂದು ದಂಡನೆ, ಅದಕ್ಕೆ ಆದಂತ ಒಂದು ನ್ಯಾಯ ತೀರ್ಪು ದೇವರಿಂದ ಬಂದಿದೆ ಅನ್ನೋದನ್ನ ನಾವು ಪ್ರತಿ ಸರಿ ನೋಡ್ಬೋದು. ಏನಪ್ಪಾ ಜಡ್ಜ್ಮೆಂಟ್ ಅಂದ್ರೆ, ಒಂದ್ ವೇಳೆ ಈ ಪ್ರಪಂಚದಲ್ಲಿ ಬದುಕಿರುವಂತ ಒಬ್ಬ ವ್ಯಕ್ತಿ, ಅಣಜಿ ವರ್ಗದ ಇರುವಂತಹ ಒಂದು ಸುಳ್ಳಾದ ಕ್ರೈಸ್ತನು ಈ ಪ್ರಪಂಚದಲ್ಲಿ ಇರುವಂತ ಸತ್ಯವಾಕ್ಯಕ್ಕೆ ಕಿವಿಗೊಟ್ಟು ಅವರ ಸುಳ್ಳು ಬೋಧನೆಗೆ ಕಿವಿಗೊಟ್ಟು ಏನ್ ಮಾಡ್ತಿದ್ದ ಅಂದ್ರೆ, ಅದೇ ರೀತಿಯಾದಂತ ನಂಬಿಕೆನ ಬೆಳೆಸ್ಕೊಂಡು ಕೊನೆ ಹಂತದಲ್ಲಿ ಅವನು ಏನಾಗ್ತಿದ್ದ ಅಂದ್ರೆ, ನಾನು ಕ್ರೈಸ್ತನು, ಪರಲೋಕಕ್ಕೆ ಹೋಗ್ತೀನಿ, ಕ್ರಿಸ್ತನನ್ನ ನೋಡ್ತೀನಿ, ದಾವೀದನನ್ನ ನೋಡ್ತೀನಿ, ಅಲ್ಲಿರುವಂತ ಅಪೊಸ್ತಲರನ್ನ ಮೀಟ್ ಆಗ್ತೀನಿ, ನಾನು ನಿಜವಾಗ್ಲೂ ಬದುಕಿದ್ದೀನಿ ಅನ್ನೋಂತ ಒಂದು ತಪ್ಪಾದ ಭಾವನೆಯಲ್ಲೇ, ತಪ್ಪಾದ ನಂಬಿಕೆಯಲ್ಲಿ ಅವನು ಸಾಯ್ತಾ ಇದ್ದ. ಆದ್ರೆ ಪುನರ್ತನದಲ್ಲಿ ಅವನಿಗೆ ಏನಾಗ್ತಿತ್ತು? ಒಂದ್ ವೇಳೆ ಅವನು ಎದ್ದು ಬರ್ಬೇಕಾದ್ರೆ ಏನಾಗ್ತಿತ್ತು? ಒಂದ್ ವೇಳೆ ಅವನು ಎದ್ದು ಬರುವಂತ ಸಮಯ ಕೂಡ ನೀವು ಆಲೋಚನೆ ಮಾಡಿ ನೋಡ್ರಿ. ಸಭೆ ಎಲ್ಲಾ ಮುಕ್ತಾಯ ಆದ್ಮೇಲೆ ಅಲ್ವಾ, ದೇವರ ಯೋಜನೆ ಎಲ್ಲಾ ಆದ್ಮೇಲೆ ಅವ್ರಿಗೆ ಇಡೀ ನಂಬಿಕಸ್ಥ ವೀರರು ಕೂಡ ಪುನರ್ತನ ಆದ್ಮೇಲೆ ಮತ್ತೆ ಅವ್ರಿಗಿರುವಂತ ಪುನರ್ತನ, ಅಲ್ಲಿ ಅವ್ರು ಏನ್ ಮಾಡ್ತಿದ್ರು? ಎದ್ದು ಬರ್ತಾ ಇದ್ರು. ಅವಾಗ ಅವ್ರಿಗೆ ಎಷ್ಟು ದೊಡ್ಡ ನಿರಾಶೆ ಆಗ್ತಾ ಇತ್ತು, ಆದ್ರೆ ಅದು ದೊಡ್ಡ ಅವ್ರಿಗೆ ಲಾಸ್ ಆಗ್ತಿತ್ತು ಅಲ್ವಾ. ಈ ಪ್ರಪಂಚದಲ್ಲಿ ಅವ್ರು ಗಳಿಸಿರುವಂತ ಹೆಸರು, ಕೀರ್ತಿ ಎಲ್ಲ ಕೂಡ 1000 ವರ್ಷ ಆಳ್ವಿಕೆಯಲ್ಲಿ ವೇಸ್ಟ್ ಆಗಿ ಉಳಿತಾ ಇತ್ತು. ಯಾವುದೇ ಪ್ರಾಮುಖ್ಯತೆ ಇರ್ತಿಲ್ಲ ಅವ್ರಿಗೆ. ಯೋಚನೆ ಮಾಡಿ ಕ್ರಿಸ್ತನ ಪಿತೆ ಸರಸರಿದೆ, ಅದು ಯಾವ ರೀತಿ ಇರುತ್ತೆ? ಯಾಕಂದ್ರೆ ಇವತ್ತು ಈ ರೀತಿಯಾಗಿ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಮುಂದೆ ಬರುವಂತ ಆ ಲೋಕಕ್ಕೆ ಎಷ್ಟರ ಮಟ್ಟಿಗೆ ನಾವು ಸಿದ್ಧರಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಿಲ್ಲ ಅವರು, ಯಾರು ಯೋಚನೆ ಮಾಡದೆ ಪ್ರಸ್ತುತ ಲೋಕಕ್ಕೆ, ಪ್ರಸ್ತುತ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಜೀವನವನ್ನು ಏನ್ ಮಾಡ್ತಾ ಇದಾರೆ? ನಡೆಸ್ಕೊಳ್ತಾ ಇದ್ರೆ ಹೊರತು ಅವರಿಗೆ ಇನ್ನೂ ಸ್ಪಷ್ಟವಾಗಿ ಪರಲೋಕದ ವಿಷಯದ ಕುರಿತಾಗಿ ಸ್ಪಷ್ಟತೆ ಇಲ್ವೇ ಇಲ್ಲ ಅಂತ ನಾವು ನೋಡ್ಬಹುದು. ಮುಂದೆ ಬರುವಂತ ಲೋಕದಲ್ಲಿ ತಪ್ಪಾದ ಒಂದು ನಂಬಿಕೆನ ಅವ್ರು ಬೆಳೆಸ್ಕೊಂಡಿದ್ದಾರೆ ಅನ್ನೋಂಥ ವಿಷಯವನ್ನ ನಾವಿಲ್ಲಿ ಏನ್ ಮಾಡ್ಬೋದು? ನೋಡ್ಬೋದು. ಅದ್ ಮಾತ್ರ ಅಲ್ಲ, ಕ್ರಿಸ್ತನ ಪಿತೆ ಸರಸರಿದೆ, ಯಾವುದಪ್ಪ ಅಣಜಿ ವರ್ಗದವರು ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಅನುಭವಿಸಕ್ಕೆ ಇಷ್ಟಪಡಲ್ಲ. ಅವ್ರು ಏನು ಇಷ್ಟಪಡ್ತಾರಂದ್ರೆ, ಪ್ರಪಂಚದಲ್ಲಿ ಒಳ್ಳೆ ಸಂಪತ್ತು, ಒಳ್ಳೆ ಒಂದು ಹೆಸರು, ಇದೆರಡು ಕೂಡ ಏನ್ ಮಾಡ್ತಾರೆ? ಅಪೇಕ್ಷೆ ಮಾಡ್ತಾ ಇದ್ದಾರೆ. ಅವ್ರು ಇದೇ ಭಾವನೆಯಲ್ಲಿ ಬೆಳೀತಾ ಇದಾರೆ. ಯಾಕಂದ್ರೆ ಅವ್ರು ಕಲಿತಿರುವಂತ ಬೋಧನೆ ಇದಕ್ಕೆ ಅಡ್ಡಿ ಮಾಡ್ತಾನೆ ಇಲ್ಲ. ಬದಲಾಗಿ ಅವ್ರು ಕಲಿತಿರುವಂತ ಬೋಧನೆ ಯಾವ ರೀತಿ ಹೇಳ್ತಾ ಇದೆ? ನೀವು ದೇವರಲ್ಲಿದ್ರೆ ದೇವ್ರು ನಿಮ್ನ ಆಶೀರ್ವಾದವಾಗಿ ಇಟ್ಟಿರ್ತಾರೆ. ಅದೇ ಗುರುತು. ನೀವು ಈ ಪ್ರಪಂಚದ ಸುಖಭೋಗವಾಗಿ ಅನುಭವಿಸ್ತಾ ಇರ್ತೀರ. ನೀವು ಬೇಕಾದ ಸಮೃದ್ಧಿನ ದೇವ್ರು ಕೊಟ್ಟಿರ್ತಾರೆ. ನೀವು ಪಾಪಿಗಳ ಹಾಗೆ ನೀವೇನ್ ಮಾಡಿಲ್ಲ, ಅನೇಕ ಕಷ್ಟಗಳನ್ನ ಅನುಭವಿಸಲ್ಲ. ರೋಗಗಳಿಂದ ವಿಮುಖರಾಗಿರ್ತೀರಾ, ನೀವು ಒಳ್ಳೆ ಆಶೀರ್ವಾದದಲ್ಲಿ ಇರ್ತೀರಾ. ದೇವ್ರು ನಿಮ್ನ ಈ ರೀತಿ ಇಟ್ಟಿರೋದೇ ನಿಮ್ಗೊಂದು ಗುರುತು. ಏನಪ್ಪಾ ಅಂದ್ರೆ, ನೀವು ದೇವರ ಮಕ್ಕಳು, ಆಶೀರ್ವಾದದಲ್ಲಿ ಇರೋಂತ ಗುರುತು. ಈ ರೀತಿಯಾದ ನಂಬಿಕೆಯನ್ನು ಅವ್ರು ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ಪ್ರಪಂಚ ಸಂಬಂಧಪಟ್ಟಂತ ಸುಖಭೋಗವಾದಂತ ಜೀವನವನ್ನ ಅವ್ರು ನಡ್ಸಕ್ಕೆ ಅಪೇಕ್ಷೆ ಮಾಡಿರ್ತಾರೆ, ಯೋಚಿಸಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ತಮ್ಮ ಜೀವನವನ್ನು ರೂಪಿಸಿರ್ತಾರೆ ಅಲ್ವಾ. ಕ್ರಿಸ್ತನಿಗೋಸ್ಕರ ಬರುವಂತ ಬಾಧೆಗಳಲ್ಲಿ ಅವ್ರು ಯಾವಾಗ್ಲೂ ಪಾಲು ಹೊಂದಿರಲ್ಲ. ನೋಡ್ರಿ, ಇವತ್ತು ಎಷ್ಟ್ ಜನ ನೋಡ್ಬೋದು ನಾವು ಸಭೆಗಳನ್ನ ನಡೆಸುವಂತ ಪಾಸ್ಟರ್ಗಳು, ಯಾರೊಬ್ಬರು ಇವತ್ತು ಬಾಡಿಗೆ ಮನೇಲಿ ಇದಾರಂತ ಯಾರಾದ್ರೂ ನೋಡಿದಿರಾ ನೀವು? ಇರ್ತಾರ? ಸಾಮಾನ್ಯವಾಗಿ ಇದ್ರೂ ಇರ್ಬೋದು. ಆದ್ರೆ ಅವ್ರ ಉದ್ದೇಶ ಏನಿರುತ್ತಂದ್ರೆ, ಒಂದಲ್ಲ ಒಂದು ದಿನ ದೇವ್ರನ್ನ ಆಶೀರ್ವಾದಕ್ಕೆ ತಗೊಂಡೋಗಿ ನಾನೊಂದು ಮನೆನ ಕಟ್ಟಿ, ಒಂದು ಸಭೆನ ಕಟ್ಟಿ ದೊಡ್ಡದಾಗಿರ್ತೀನಿ ಅಂದ್ಬಿಟ್ಟು ಒಂದಿನ ಸಾಕ್ಷಿ ಕೊಡ್ತಾರ ಅವರು. ನೋಡಿ, ನಾನು ಹಿಂಗಿದ್ದೆ, ದೇವ್ರು ಇವತ್ತು ನಾನು ಹೆಂಗಿಟ್ಟಿದಾರೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ನನ್ನ ಆಶೀರ್ವಾದವಾಗಿ ಇಟ್ಟಿದ್ದಾರೆ, ನಾನು ಬ್ಲೆಸ್ಸಿಂಗ್ ಆಗಿದ್ದೀನಿ, ಯಾಕಂದ್ರೆ ನಾನು ದೇವರನ್ನ ನಂಬಿದ್ದೆ. ನೀವು ಕೂಡ ದೇವ್ರನ್ನ ನಂಬರಿ, ಅದೇ ರೀತಿ ಆಶೀರ್ವಾದ ಹೊಂದಿರಾ. ಈ ರೀತಿಯಾದ ಇರುತ್ತೆ ಅವರ ಬೋಧನೆಗಳು. ಇದೇ ಅವರ ಬೋಧನೆಗಳ ಹಿನ್ನೆಲೆ. ನೋಡಿ ಕ್ರಿಸ್ತನ ಪಿತೆ ಸರಸರಿರೆ, ಇದು ಏನಾಗುತ್ತಂದ್ರೆ, ಅವರು ಇರೋದವರೆಗೆ ಅವರಿಂದ ಯಾವುದೇ ರೀತಿ ಸಭೆಗೂ ಬ್ಲೆಸ್ಸಿಂಗ್ ಇರಲ್ಲ, ಮತ್ತೆ ಏನಾಗಲ್ಲ, ಲೋಕಕ್ಕೂ ಯಾವುದೇ ರೀತಿ ಬ್ಲೆಸ್ಸಿಂಗ್ ಬರಲ್ಲ ಅನ್ನೋ ವಿಷಯವನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಕಂಟಿನ್ಯೂ ಮಾಡೋಣ. ಬ್ರದರ್, ಕಂಟಿನ್ಯೂ ಮಾಡಿ. ಈ ಪ್ರಸ್ತಾಪವನ್ನು ಪರೀಕ್ಷಿಸುವಾಗ ಅನೇಕ ಅಣಜಿಗಳು, ಅನುಕರಣ ಗೋಧಿಗಳು ಎಂಬ ಸುಳ್ಳು ಸ್ಥಾನಕ್ಕೆ ಕಡಿಮೆ ಕಾರಣರೆಂದು ನಾವು ಹೇಳಬಹುದು. ಅವರು ಪ್ರತಿಷ್ಠೆ ಹೊಂದಿದ ಚಿಕ್ಕ ಹಿಂಡನ್ನು ಉಗ್ರಗಾಮಿಗಳು ಮತ್ತು ಧರ್ಮಾಂಧಕರು ಎಂದು ಪರಿಗಣಿಸುವುದರಿಂದ ಅಣಜಿಗಳು ನಿಜವಾದ ಕ್ರೈಸ್ತ ಸಭೆ ಅಲ್ಲವೆಂದು ಅವರಲ್ಲಿ ಅನೇಕರಿಗೆ ಗೊತ್ತಿಲ್ಲ. ಮತ್ತು ಬ್ರದರ್ ಮತ್ ಮೇಲೆ ಮತ್ತು ಅಣಜಿಯ ಜನಸ್ತೋತ್ತಮದರೊಂದಿಗೆ ಹೋಲಿಸುವಾಗ ಅಣಜಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿಯಾಗಿ ಇರುವುದಾದರೆ, ನಮ್ಮ ಕರ್ತನು, ಅಪೊಸ್ತಲರು ಮತ್ತು ಎಲ್ಲ ಗೋಧಿಯ ನಿಜವಾಗಿಯೂ ಅತಿರೇಕಿಗಳು. ನೆಕ್ಸ್ಟ್
ಧರ್ಮಾಂಧಕರು ಎಂಬುದಾಗಿ ಅವರಿಗೆ ಕಂಡು ಬರುತ್ತದೆ. ಓಕೆ. ಸರ್ ಇದೆ ನಾವಿಲ್ಲಿ ನೋಡ್ಬೇಕಾದ್ರೆ ಈ ಗೋಧಿ ಮತ್ತೆ ಹಣಜಿ ಅನ್ನೋಂತ ಒಂದು ಡಿಫ್ರೆನ್ಸಿಯೇಷನ್ ಅನ್ನೋದು ಬರೀ ಸತ್ಯದಲ್ಲಿ ಅಲ್ವಾ, ಬರೀ ಸತ್ಯದಲ್ಲೇ ಕಂಡುಹಿಡಿಬಹುದು ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಕಂಡುಹಿಡಿಯಕ್ಕಾಗಲ್ಲ. ಹಣಜಿ ಗೋಧಿಯ ಅನುಕರಣವಾಗಿರುತ್ತೆ, ಅಂದ್ರೆ ಗೋಧಿ ತರನೇ ಇರುತ್ತೆ ಅಲ್ವಾ, ಅದೇ ಒಂದು ಸ್ಥಾನಮಾನದಲ್ಲಿ ಅದನ್ನ ಇಟ್ಕೊಂಡಿರುತ್ತೆ. ಕೆಲವೊಂದು ಟೈಮಲ್ಲಿ ನೋಡ್ಬೇಕಾದ್ರೆ ಈ ಹಣಜಿ ವರ್ಗದವರ ಒಂದು ವಿಷಯವನ್ನ ಗೋಧಿ ವರ್ಗದವರು ಯಾರ ಇರ್ತಾರೋ ಚಿಕ್ಕ ಹಿಂಡು ಮಾತ್ರ ಏನ್ ಮಾಡ್ಬೋದು, ಅದನ್ನ ಕಂಡುಹಿಡಿಬಹುದು. ಅವರು ಗೋಧಿ ಎಲ್ಲ ಅವ್ರ ಹಣಜಿ ಅಂದ್ಬಿಟ್ಟು ಅವ್ರನ್ನ ಬಿಟ್ರೆ ಬೇರೆ ಯಾರು ಕಂಡುಹಿಡಿತಾರೆ. ಪ್ರಪಂಚದಲ್ಲಿರುವಂತ ಯಾರು ಕೂಡ ಈ ಹಣಜಿ ಗೋಧಿಗೆ ಡಿಫ್ರೆನ್ಸ್ ನ ಹೇಳಕ್ಕೆ ಆಗಲ್ಲ ಅನ್ನೋಂಥ ಸತ್ಯನೇ ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆತರ ಒಂದು ವರ್ಗ ಇದೆ ದೇವರ ಯೋಜನೆಯಲ್ಲಿ ಅನ್ನೋಂತ ಎಷ್ಟೋ ಜನರು ಗೊತ್ತಿಲ್ಲ ಹಣಜಿ ಗೋಧಿ ಅಂತ ಅಲ್ವಾ. ಅದನ್ನ ಡಿಫ್ರೆನ್ಸಿಯೇಷನ್ ಕಂಡುಹಿಡಿಯಕ್ ಆಗ್ತಿಲ್ಲ ಅವ್ರು. ಬಟ್ ನಾವೇನ್ ಮಾಡ್ಬೋದು, ದೇವ್ರ ಮಕ್ಳು ಇವತ್ತು ಕಂಡುಹಿಡಿಬಹುದು ಅಲ್ವಾ. ಅದ್ ಮಾತ್ರವಲ್ಲ, ಅವರು ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ನಿಜವಾದ ದೇವರ ಮಕ್ಕಳು ಅಲ್ವಾ, ನಿಜವಾದ ದೇವರ ಮಕ್ಕಳು ಚಿಕ್ಕ ಹಿಂಡು ಆಗಿರುವಂತಹ ಈ ಜನರು, ಅವರ ಒಂದು ಕಂಡುಹಿಡುವಿಕೆ ಕೂಡ ಹಣಜಿಗೆ ಗೊತ್ತಿಲ್ಲ. ಈ ರೀತಿಯಾದಂತ ಒಂದು ಜನ ಇದ್ದಾರೆ, ಇವ್ರು ಚಿಕ್ಕ ಹಿಂಡು ಆಗಿದ್ದಾರೆ ಅಲ್ವಾ, ಇವರೇ ನಿಜವಾದ ದೇವ್ರ ಮಕ್ಕಳು ಅನ್ನೋಂಥ ವಿಷಯ ಕೂಡ ಏನಾಗಿಲ್ಲ ಅವರಿಗೆ, ಆ ವಿಷಯ ಕೂಡ ಗೊತ್ತಿಲ್ಲ. ಬದಲಾಗಿ ಇವ್ರು ಏನ್ ಮಾಡ್ತಿದ್ದಾರೆ, ಇವತ್ತಿನ ಒಂದು ವಿಷಯಗಳನ್ನ ತಗೊಂಡಾಗ ಒಂದು ಸತ್ಯಕ್ಕೆ ಯಾರೆಲ್ಲ ಅವ್ರು ಮಾಡುವಂತ ಬೋಧನೆಗೆಲ್ಲ ಯಾರೆಲ್ಲ ಅಡ್ಡಿಯಾಗಿರ್ತಾರೋ, ಯಾರು ವಿರೋಧವಾಗಿರ್ತಾರೋ ಅವರೇ ನಿಜವಾದ ಹಣಜಿಯ ವರ್ಗದವ್ರು ಅಂತ ಏನ್ ಮಾಡ್ಕೊಂಡಿದ್ದಾರೆ, ಅವರು ತಿಳ್ಕೊಂಡಿದ್ದಾರೆ. ರೈಟ್ ಅಲ್ವಾ. ಅವರ ದೃಷ್ಟಿಯಲ್ಲಿ ಸತ್ಯದ ಬೋಧನೆಗೆ ಯಾರು ಅಡ್ಡಿಯಾಗಿದ್ದಾರೆ, ಅವ್ರು ತಿಳ್ಕೊಂಡ ನಂಬಿಕೆಗೆ ಯಾರು ವಿರೋಧವಾಗಿದ್ದಾರೋ ಅವರೇ ಹಣಜಿಗಳು. ಯಾಕೆಂದ್ರೆ ಕ್ರಿಸ್ತಲ ಪ್ರೀತಿಯ ಸರಸರೇ, ನಾವು ಅಲ್ಲಿ ವಾಕ್ಯವನ್ನು ಓದಿ ಮತ್ತೇನ ಸುವಾರ್ತೆ 13ನೇ ಅಧ್ಯಾಯ 35ನೇ ವಾಕ್ಯ ಓದಿ. ಮತ್ತೇನ ಸುವಾರ್ತೆ 13ನೇ ಅಧ್ಯಾಯ 35ನೇ ವಾಕ್ಯ. ಹೀಗೆ ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. ಒಂದೇ ನಿಮಿಷ. 13:35 ಓದಿನ ಬ್ರದರ್. 40ರಿಂದ ಓದಿ. 39ರಿಂದ ಓದಿ. 39. ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯೋರು ಅಂದರೆ ದೇವದೂತರು. ಸರಸರೇ, ಇಲ್ಲಿ ನಾವು ಒಂದು ವಿಷಯವನ್ನು ನೋಡ್ಬೋದು. ಅದನ್ನೇ ನೀವು ಸಾಮ್ಯದಲ್ಲಿ ತಗೊಂಡು ನೋಡ್ಬೇಕಾದ್ರೆ ಅಲ್ಲಿ ಏನ್ ಬರುತ್ತಂದ್ರೆ, ಆ ಒಂದು ಇದನ್ನ ಇಲ್ಲಿ ನಾವು 29ನೇ ವಾಕ್ಯದಲ್ಲಿ ನೋಡ್ಬೋದು. 29ನೇ ವಾಕ್ಯ ನೀವು ಓದಿ ನೋಡಿ. 29ನೇ ವಾಕ್ಯ. ಹಣಜಿ ಅಂದ್ರೆ ಸೈತಾನನವರು ಅಂತ ಆಯ್ತು ಬ್ರದರ್. 29ನೇ ವಾಕ್ಯ ಓದಿ. 29 ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲ ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತಿರಿ. ಸುಗ್ಗಿ ತನಕ ಎರಡು ಸಾಕಲ್ವಾ. ಸೊ ಇದು ಏನಪ್ಪಾ ತೋರಿಸ್ಕೊಡ್ತಿದೆ ಇಲ್ಲಿ ಅಂತ ನೋಡ್ಬೇಕಾದ್ರೆ, ಈ ಹಣಜಿ ಮತ್ತೆ ಗೋಧಿಗೆ ಡಿಫ್ರೆನ್ಸಿಯೇಷನ್ ಕಂಡುಹಿಡಿಯೋದೇ ತುಂಬಾ ಕಷ್ಟ. ಅಂದ್ರೆ ಯಾರಿಗೆ ಕಷ್ಟ, ಇಲ್ಲಿ ಯಾವುದೇ ಒಂದು ವರ್ಗದವರಿಗೆ ಹಣಜಿ ಮತ್ತೆ ಗೋಧಿ ಡಿಫ್ರೆನ್ಸಿಯೇಷನ್ ಕಂಡುಹಿಡಿಯಕ್ ಆಗಲ್ಲ ಅಲ್ವಾ. ಅದಕ್ಕೆ ಏನ್ ಮಾಡ್ತಿದ್ರೆ, ಒಂದ್ ವೇಳೆ ನಿಜವಾಗ್ಲೂ ದೇವ್ರ ಮಕ್ಳಿಗೆ ಕೂಡ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ಬೋದು, ಈ ಹಣಜಿಯ ಒಂದು ಗುಣ ವಿಷಯಗಳನ್ನ ಕಂಡುಹಿಡಿದು ತುಂಬಾ ಕಷ್ಟವಾಗುತ್ತೆ. ಅಂದ್ರೆ ಯಾರು ನಿಜವಾಗ್ಲೂ ಗೋಧಿ ಸ್ಥಾನದಲ್ಲಿ ಇರ್ತಾರೋ ಅವರಿಗೆ ದೇವರ ನಿಜವಾದ ಸತ್ಯ ಏನಂತ ಗೊತ್ತಾಗುತ್ತೆ, ಅದಕ್ಕೆ ವಿರುದ್ಧವಾಗಿರೋ ಸುಳ್ಳು ಸತ್ಯ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನಿಜವಾದ ದೈವಿಕ ಗುಣಗಳು ಏನಂತ ಗೊತ್ತಾಗುತ್ತೆ, ಅದಕ್ಕೆ ವಿರೋಧವಾಗಿರುವಂತ ವೇಷದ ಗುಣಗಳು ಏನಂತ ಗೊತ್ತಾಗುತ್ತೆ. ಅವ್ರ ಡಿಫ್ರೆನ್ಸಿಯೇಷನ್ ಕಂಡುಹಿಡಿಬಹುದು. ಬಟ್ ಅವ್ರಿಗೆ ಗೊತ್ತಾಗುತ್ತಾ, ಹಣಜಿ ವರ್ಗದವ್ರಿಗೆ ಗೊತ್ತಾಗುತ್ತಾ ಈ ಡಿಫ್ರೆನ್ಸಿಯೇಷನ್ ಅಲ್ವಾ. ಹಣಜಿ ವರ್ಗದವರಿಗೆ ಗೊತ್ತಾಗುತ್ತ ಅಂದ್ರೆ ಗೊತ್ತಾಗಲ್ಲ. ಅವ್ರು ಯಾವ ರೀತಿ ನೋಡ್ತಾರಂದ್ರೆ, ಕೆಲವೊಂದು ಟೈಮಲ್ಲಿ ನಿಜವಾದ ದೇವರ ಮಕ್ಕಳನ್ನ ಕಂಡುಹಿಡಿಯೋದೇ ಕಷ್ಟವಾಗುತ್ತೆ ಅವರಿಗೆ ಅಲ್ವಾ. ಸುಳ್ಳು ಬೋಧನೆ ಅಂತ ನಮ್ಮನ್ನ ಏನ್ ತಿಳ್ಕೊಂಡಿರ್ತಾರೆ, ಸುಳ್ಳು ನಾವು ಹೇಳುವಂತ ವಿಷಯಗಳು ಸುಳ್ಳು ಆದಂತ ವಿಷಯ, ನಮ್ಮನ್ನ ಆಂಟಿ ಕ್ರೈಸ್ಟ್ ಅಂತ ಏನ್ ತಿಳ್ಕೊಂಡಿರ್ತಾರೆ, ಇದು ಕೂಡ ಕಂಡುಹಿಡಿಯೋಕೆ ಕಷ್ಟ ಆಗುತ್ತೆ ಅವ್ರಿಗೆ ಕೆಲವೊಂದು ಟೈಮ್. ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ, ಅವ್ರು ಹೇಳ್ತಾರ ನಾವ್ ಹೇಳ್ತಾರೆ, ಕೆಲವೊಂದು ಟೈಮಲ್ಲಿ ಏನ್ ಮಾಡಕ್ಕಾಗಲ್ಲ, ಡಿಫ್ರೆನ್ಸಿಯೇಷನ್ ಮಾಡಕ್ಕೆ ಅವ್ರಿಗೆ ಆಗಲ್ಲ, ಗೊತ್ತಾಗಿರಲ್ಲ. ಅದರಿಂದ ಅವರ ಒಂದು ಭಾವನೆ ಹೇಗಿರುತ್ತೆ ಅಂದ್ರೆ, ಅನೇಕ ಸಮಯದಲ್ಲಿ ನಿಜವಾದ ದೇವರ ಮಕ್ಕಳು ಅಂದ್ರೆ ಬೈಬಲ್ ಸ್ಟೂಡೆಂಟ್ಸ್ ಮಾತ್ರವಲ್ಲ, ಕೆಲವೊಂದು ಟೈಮಲ್ಲಿ ಅನೇಕ ಜನರನ್ನ ಅವ್ರು ಏನ್ ಮಾಡ್ತಾರೆ, ಅನೇಕ ಜನರನ್ನ ದೇವರಿಗೆ ವಿರೋಧವಾದರು ಅಂತ ಹೇಳ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರು ನಂಬಿರುವಂತ ನಂಬಿಕೆಗೆ ವಿರೋಧ ಅಂತ ಎಲ್ಲ ವಿಷಯವನ್ನ ಅವ್ರೇನ್ ಮಾಡ್ತಾರಂದ್ರೆ ಹಣಜಿ ವರ್ಗಕ್ಕೆ ಅವ್ರೇನ್ ಮಾಡ್ತಾರೆ, ಸೇರಿಸ್ತಾರೆ. ಇಲ್ಲಿ ನೋಡ್ಬೇಕಾದ್ರೆ ಹಣಜಿಯ ಜನಸ್ತೋಮದೊಂದಿಗೆ ಹೋಲಿಸುವಾಗ
ಹಣಜೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿಯಾಗಿರುವುದಾದ್ರೆ ನಮ್ಮ ಕರ್ತನ ಅಪೊಸ್ತಲರು ಮತ್ತು ಎಲ್ಲಾ ಗೋಧಿ ನಿಜವಾಗಿ ಅತಿರೇಕಿಗಳು ಧರ್ಮಾಂಧರು ಎಂಬುದಾಗಿ ಅವರಿಗೆ ಕಂಡು ಬರುತ್ತದೆ. ಅವರ ದೃಷ್ಟಿಯಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಇರೋದು ಯಾರಪ್ಪ ಅಂದ್ರೆ ಹಣಜೀವಿ. ಮೆಜಾರಿಟಿನ ಏನ್ ಮಾಡ್ತಾರೆ, ಅವ್ರು ಅಕ್ಸೆಪ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಈ ಮೆಜಾರಿಟಿ ಅಂದ್ರೆ ನಮ್ಗೆ ಗೊತ್ತಲ್ವಾ? ಮೆಜಾರಿಟಿ ಅಂದ್ರೆ ಏನು? ಸಭೆಯಲ್ಲಿ ಮೆಜಾರಿಟಿ ಅಂತ ಒಂದು ವಿಷಯ ಬರುತ್ತೆ, ಗೊತ್ತಾ ನಿಮ್ಗೆ? ಮೆಜಾರಿಟಿ ಅಂದ್ರೆ ಏನು? ಅವ್ರು ಹೆಚ್ಚು ಜನ ಒಂದೇ ವಿಷಯಕ್ಕೆ ಸಪೋರ್ಟ್ ಜಾಸ್ತಿ ಜನ ಓಕೆ, ಹೆಚ್ಚಾಗಿದ್ದಾರೆ ಅಂತ ಅರ್ಥ. ಹೆಚ್ಚಾಗಿದೆ ಅಂತ ಮೆಜಾರಿಟಿ ಅರ್ಥ. ಅನ್ನೋದು ಎಷ್ಟು ಪರ್ಸೆಂಟೇಜ್ ಬರುತ್ತೆ ಸಾಮಾನ್ಯವಾಗಿ? ಒಂದು 70 ಮೇಲೆ ಬರ್ತದೆ. 75%. 75% ಬರುತ್ತಾ? ಹೆಚ್ಚಿನ ಜನಸಂಖ್ಯೆ ಇದ್ದಾರೆ ಅಂತ ಅರ್ಥ. ಒಂದು 75% ಅಂತ ಬರುತ್ತೆ. ಓಕೆ, 75% ಬರುತ್ತಾ? ಸಾಮಾನ್ಯವಾಗಿ ಮೆಜಾರಿಟಿ ಅನ್ನೋದು, ಮೆಜಾರಿಟಿ ರೇಷಿಯೋ ಹೆಂಗಿರುತ್ತೆ ಅಂದ್ರೆ 51-49 ಇರುತ್ತೆ. 51-49, 59 ಹೆಚ್ಚು, 49 ಕಡಿಮೆ. ಅದೇ 50-50 ಅಂದ್ರೆ ಸಮ ಆಗ್ಬಿಡುತ್ತೆ ಅಲ್ವಾ? ಈ ರೀತಿಯಾಗಿ ಒಂದ್ ವೇಳೆ ಇನ್ನೂ ಸ್ವಲ್ಪ ಹೋದಾಗ ನಾವು 70-75 ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಹೆಂಗಿದೆ ಗೊತ್ತಾ? ಇಲ್ಲಿರುವಂತ ಮೆಜಾರಿಟಿ ಒಂದು 2% ಗೋಧಿ, 98% ಹಣಜಿ ಇದ್ದಂಗಿದೆ. ಇವಾಗ ಅವರ ದೃಷ್ಟಿಯಲ್ಲಿ ಯಾವುದು ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ? ಇಷ್ಟು ಜನ ಎಲ್ಲ ಸುಳ್ಳಾಗ್ಬಿಡುತ್ತಾ? ಇಷ್ಟು ಜನ ನಂಬ್ಕೊಂಡಿರೋದು. ಆದ್ರಿಂದ ಇವರೆಲ್ಲ ಏನಾಗಿದ್ದಾರೆ? ಇವರೆಲ್ಲರೂ ಕೂಡ ಏನಾಗಿದ್ದಾರೆ? ದೇವರ ಬೋಧನೆಗೆ ವಿರುದ್ಧವಾಗಿರೋರು ಅಂತ ದೃಷ್ಟಿಯಲ್ಲಿ ಏನ್ ಮಾಡ್ತಾರೆ? ನೋಡ್ತಾರೆ. ಹಣಜಿ ವರ್ಗದವರು ಇಲ್ಲಿ ಆ ರೀತಿಯಾಗಿ ಏನ್ ಮಾಡ್ತಾರೆ? ನೋಡ್ತಾರೆ ಅನ್ನೋ ವಿಷಯವನ್ನ ನೋಡ್ಬೋದು. ಕಂಟಿನ್ಯೂ ಮಾಡೋಣ. ಹಣಜಿಗಳು ಎಷ್ಟು ಹೋದ್ರಿ ಅವರುಗಳು ನಿಜವಾದ ಕ್ರೈಸ್ತರೆಂದು ಯಾರು ಓದ್ತಾ ಇದ್ರ? ಸ್ವಲ್ಪ ಜೋರಾಗಿ ಓದ್ರಿ. ಓದ್ಬೇಕಾ ಬ್ರದರ್? ಹಾ, ಓದ್ರಿ ಸಿಸ್ಟರ್, ಓದ್ರಿ. ಅಣಜಿಗಳು ಎಷ್ಟೋ ಸಾಂದ್ಯತವಾಗಿ ಮತ್ತು ಹಲವೊಮ್ಮೆ ಅವರುಗಳು ನಿಜವಾದ ಕ್ರೈಸ್ತರೆಂದು ಭರವಸೆ ಹೊಂದಿದ್ದಾರೆ. ಯಹೂದ್ಯರು, ನಾಸ್ತಿಕರು ಮತ್ತು ಅನ್ಯ ಜನಾಂಗದವರನ್ನು ಇದಕ್ಕೆ ವಿರೋಧವೆಂದು ನಿರೀಕ್ಷಿಸುತ್ತಾರೆ. ತಪ್ಪಾದ ಸಿದ್ಧಾಂತಗಳು ಅವರಿಗೆ ಎರಡು ವರ್ಗಗಳಿವೆ. ಅದರಲ್ಲಿ ಯಾರು ನಿತ್ಯ ಯಾತನೆಯಿಂದ ತಪ್ಪಿಸಿಕೊಳ್ಳುತ್ತಾರೋ ಅವರು ಕ್ರಿಸ್ತನೊಂದಿಗೆ ಜೊತೆ ಬಾಧ್ಯಸ್ಥರು ಎಂಬ ಭರವಸೆ ನೀಡುತ್ತವೆ. ಶೋಚನೀಯವಾದ ನೀತಿಭ್ರಷ್ಟರು ಮತ್ತು ಮುಚ್ಚುಮರೆಯಿಲ್ಲದಿರುವ ಕೇಡಿಗರು ಮತ್ತು ಅನೀತಿವಂತರನ್ನು ಪ್ರಸಂಗದಲ್ಲಿ ಹೊರತುಪಡಿಸಿ ಪ್ರತಿಯೊಂದು ಶವ ಸಂಸ್ಕಾರ ಪ್ರವಚನದಲ್ಲಿ ಶಾಂತಿ, ಆನಂದ ಮತ್ತು ಪರಲೋಕದಲ್ಲಿ ಮಹಿಮೆಯನ್ನು ಸ್ನೇಹಿತರಿಗೆ ದೃಢಪಡಿಸಲಾಗುತ್ತದೆ ಮತ್ತು ಇದನ್ನು ಸಾಬೀತುಪಡಿಸುವಂತೆ ಪ್ರತಿಷ್ಠೆಗೊಂಡವರಿಗೆ ಮತ್ತು ಭಕ್ತರುಗಳಿಗೆ ಮಾತ್ರವೇ ಅನ್ವಯವಾಗುವ ಸತ್ಯವೇದದ ಭಾಗಗಳನ್ನು ಉಲ್ಲೇಖಿಸಲಾಗುವುದು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನೋಡ್ಬೇಕಾದ್ರೆ ಈ ಹಣಜಿಯ ಒಂದು ಗುಣಗಳನ್ನ ಇಲ್ಲಿ ಸಹೋದರ ಏನ್ ಮಾಡ್ತಾರೆ? ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಲ್ವಾ? ಹಣಜಿಯ ಒಂದು ವಿಷಯ, ಹಣಜಿ ಅಂತ ಬಂದಾಗ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಹಣಜಿ ವರ್ಗದಲ್ಲಿರುವಂತ ಈ ಬೋಧಕರು ಇರ್ಬೋದು. ಈ ಹಣಜಿ ವರ್ಗದವರು ಅಂತ ತಗೊಂಡಾಗ ಒಬ್ರು ಬೋಧಕರು, ಇನ್ನೊಬ್ರು ಅವರ ಬೋಧನೆ ಕೇಳುವಂತ ಜನರು, ಎರಡು ಕೂಡ ಅಲ್ಲಿ ಇದ್ದಾರೆ. ಈಗ ಈ ಬೋಧಕರು ಏನ್ ಮಾಡ್ಬೇಕಂದ್ರೆ ಇವ್ರು ಕೊಡುವಂತ ಒಂದು ವಿಷಯವನ್ನ ನೋಡಿ, ಈಗ ಆ ಉಪದೇಶವನ್ನ ಕೇಳುವಂತ ಜನರ ಮನಸ್ಸು ಒಂದ್ ವೇಳೆ ತಾವು ಸುಳ್ಳಾದ ಬೋಧನೆ ಹೇಳ್ತಾ ಇದೀವಿ ಅಂತ ಏನಾದ್ರೂ ಕಂಡಿಡಿದು ಬಿಟ್ರೆ ತುಂಬಾ ಕಷ್ಟ ಅವರಿಗೆ. ಅವರ ಬೋಧನೆ ಕೂಡ ಹೇಗಿರ್ಬೇಕು? ಅದೇ ರೀತಿಯಾಗಿರ್ಬೇಕು ಅಲ್ವಾ? ಸೊ ಯಾವ ರೀತಿ ಇರ್ಬೇಕು ಅಂದ್ರೆ ಅವ್ರು ಮಾಡುವಂತ ಬೋಧನೆ ಎಲ್ಲೂ ಕೂಡ ಏನಾಗ್ಬಾರ್ದು, ಅವ್ರಿಗೆ ಕನ್ಫ್ಯೂಷನ್ ಆಗದೆ ಸ್ಪಷ್ಟವಾಗಿ ಹೌದಪ್ಪ ನಾವು ಗೋಧಿಗಳೇ, ಬೇರೆಯವರು ಹಣಜಿಗಳೇ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ಬೇಕು? ಕಾಣಿಸ್ಕೊಬೇಕು ಅಲ್ವಾ? ಸೊ ಆ ರೀತಿಯಾಗಿ ಅವರ ನಂಬಿಕೆ ಏನಾಗಿರುತ್ತೆ? ಬೋಧನೆ ಇರುವಂತವ್ರ ನಂಬಿಕೆ ಇರುತ್ತೆ. ಅದೇ ರೀತಿಯಾಗಿ ಆ ವಾಕ್ಯವನ್ನ ಕೇಳುವರ ಮನಸ್ಸನ್ನು ಕೂಡ ಏನ್ ಮಾಡ್ತಾರೆ? ಅದೇ ರೀತಿಯಾಗಿ ಬೋಧನೆಗಳನ್ನ ಅವರು ಮಾಡ್ತಾರೆ. ಸೊ ಅವರಲ್ಲಿ ಇರುವಂತ ಒಂದು ವೆಪನ್ ಏನಿದೆ ಇವತ್ತು, ಹೆಸರು ಕ್ರೈಸ್ತ ಮಧ್ಯದಲ್ಲಿರುವಂತ ದೊಡ್ಡ ಒಂದು ವೆಪನ್ಸ್ ಏನಿದೆ ಗೊತ್ತಾ? ಅವರ ಬೋಧನೆಗೆ ಆಧಾರವಾಗಿರುವಂತ ವಿಷಯ ಯಾವ ಟಾಪಿಕ್ ಅಲ್ಲಿ? ಯಾವ ಟಾಪಿಕ್ ಇರ್ಬೋದು? ನರಕ ಅಲ್ವಾ? ಸೊ ನರಕದ ಒಂದು ಬೋಧನೆ ಇದೆಯಲ್ಲ, ಈ ಬೋಧನೆ ಎಷ್ಟು ಮಟ್ಟಿಗೆ ಅವರ ಒಂದು ಸಬ್ಜೆಕ್ಟ್ಸ್ ಅಲ್ಲಿ ಕಾಣಿಸಲ್ಪಡುತ್ತೆ ಅಂದ್ರೆ ಹೆಚ್ಚಾಗಿ ಕಾಣಿಸಲ್ಪಡುತ್ತೆ. ಅದ್ ಮಾತ್ರ ಅಲ್ಲ, ಆ ಬೋಧನೆ ಹೇಗಿರುತ್ತೆ ಅಂದ್ರೆ ನರಕ ಒಂದು ಇದ್ದ ರೀತಿಯಲ್ಲಿ ಇನ್ನೊಂದು ಭಾಗ ಏನಪ್ಪಾ ಅಂದ್ರೆ ನರಕಕ್ಕೆ ನಾವ್ಯಾರು ಹೋಗಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ
ನಿಜ ಹೇಳ್ಬೇಕಾದ್ರೆ ನರಕ ಅನ್ನೋದು ಹಿಂಗಿದೆ ಇವತ್ತು. ನರಕ ಅನ್ನೋದು ಫಸ್ಟ್ ಆಫ್ ಆಲ್ ಇಲ್ಲ. ಅವರು ಇಷ್ಟಪಟ್ರು ಅವ್ರು ಹೋಗಲ್ಲ. ಬಟ್ ಅವರ ಒಂದು ಬೋಧನೆ ಹೇಗಿರುತ್ತೆ, ನರಕ ಅನ್ನೋದು ಇದೆ, ಬಟ್ ನಾವ್ ಯಾರೇನಾಗಲ್ಲ, ನರಕಕ್ಕೆ ಹೋಗಲ್ಲ ಅನ್ನೋಂತ ರೀತಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಬೋಧನೆಗಳಲ್ಲಿ ಇರುತ್ತೆ. ಅದು ಏನಪ್ಪಾ ಅಂದ್ರೆ ಒಂದ್ ರೀತಿಯಲ್ಲಿ ಜನರಿಗೆ ಭಯ ಹುಟ್ಟಿಸುತ್ತೆ ನರಕದ ವಿಷಯವಾಗಿ. ಆ ಭಯ ಹುಟ್ಟಿಸೋ ಜೊತೆಗೆ ಹೋಗದೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ರೀತಿಯಾದಂತ ಒಂದು ಬೋಧನೆಗೆ ನಾವೇನ್ ಮಾಡ್ಬೇಕು, ಕೇಳ್ಬೇಕು, ಅದ್ರ ಪ್ರಕಾರ ನಡಿಬೇಕು ಅನ್ನೋ ವಿಷಯವನ್ನ ಇಲ್ಲಿ ಏನ್ ಮಾಡ್ತಾರೆ, ಹೇಳ್ತಾ ಇರ್ತಾರೆ ಅಲ್ವಾ. ನೋಡ್ಬೇಕಾರೆ ಒಂದು ಈ ಶವ ಸಂಸ್ಕಾರ ಮಾಡೋ ಟೈಮಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವರು ಮಾತಾಡುವಂತ ಒಂದು ವಿಷಯಗಳನ್ನ ನಾವು ನೋಡ್ಬೋದು. ಯಾವ ರೀತಿಯಲ್ಲಿ ಅಂದ್ರೆ ಒಂದು ನಿಜವಾಗ್ಲೂ ದೇವರ ಸತ್ಯವನ್ನ ಕೇಳಿ ಮಾಡೋದ್ರಿಂದ, ನೋಡ್ರಿ ಈ ವ್ಯಕ್ತಿ ನಿಜವಾಗ್ಲೂ ದೇವರ ವಾಕ್ಯವನ್ನ ಕೇಳಿ ಸತ್ಯವನ್ನ ಕೇಳಿ ದೇವ್ರಿಗೋಸ್ಕರ ಬದುಕಿದ್ದಾರೆ, ದೇವರು ನನ್ನ ನರಕದಿಂದ ಕಾಪಾಡಿ ಎಲ್ಲುಗಳು ಕಳ್ಸಿದಾರೆ, ಪರಲೋಕಕ್ಕೆ ಕಳ್ಸಿದಾರೆ, ಪರಲೋಕಕ್ಕೆ ಹೋಗಿದ್ದಾರೆ. ಈಗ ನಿಮ್ಗೂ ಕೂಡ ಅವಕಾಶ ಇದೆ, ನೀವು ಕೂಡ ಯೇಸು ಕ್ರಿಸ್ತನ ಅಂಗೀಕರಿಸದೆ ಸಾಯ್ತೀರಾ, ನರಕಕ್ಕೆ ಹೋಗ್ತೀರಾ, ನರಕದಲ್ಲಿ ಸಾಯ್ಬೇಕಾ, ನರಕದಲ್ಲಿ ವೇದನೆ ಪಡ್ಬೇಕಾ, ಇಲ್ವಾ, ಯೇಸು ಕ್ರಿಸ್ತನ ಅಂಗೀಕರಿಸಿ, ಇದು ನಿಮ್ಮ ಸಮಯ, ಇದು ನಿಮ್ಮ ಟೈಮು, ನರಕಕ್ಕೆ ನೀವು ಹೋಗ್ಬೇಡ್ರಿ ಅಲ್ವಾ ಅನ್ನೋಂತ ರೀತಿಯಲ್ಲೇ ಅದಿರುತ್ತೆ ಬೋಧನೆ. ಒಂದ್ ವೇಳೆ ತಪ್ಪಾದವರು ಹೋದಾಗ ಅಲ್ಲೇನಿರುತ್ತೆ, ನೋಡ್ರಿ ಇವ್ರ ಅವಕಾಶನ ಕಳ್ಕೊಂಡ್ರು, ನೀವು ಆ ನರಕದಲ್ಲಿ ಆ ಅವಕಾಶನ ಕಳ್ಕೊಂಬೇಡ್ರಿ, ನರಕಕ್ಕೆ ಹೋಗ್ಬೇಡ್ರಿ ಅನ್ನೋಂತ ರೀತಿಯಲ್ಲಿ ಏನಾಗಿರುತ್ತೆ, ಆ ಬೋಧನೆ ಇರುತ್ತೆ. ಅದೆಲ್ಲ ಏನ್ ಮಾಡುತ್ತಂದ್ರೆ ಅದು ಅವರ ದೊಡ್ಡ ವೆಪನ್ ಅಲ್ವಾ. ಸೊ ದೊಡ್ಡ ವೆಪನ್ ಏನಪ್ಪಾ ಅಂದ್ರೆ ತಪ್ಪು ಮಾಡಿದವ್ರು ನರಕಕ್ಕೆ ಹೋಗ್ತಾರೆ, ಒಳ್ಳೇದ್ ಮಾಡಿದವರು ಪರಲೋಕಕ್ಕೆ ಹೋಗ್ತಾರೆ. ನೀವು ಒಳ್ಳೇದು ಅಂದ್ರೆ ಈ ಬೋಧನೆ ಅಂಗೀಕರಿಸಿ ಕ್ರಿಸ್ತನಿಗೋಸ್ಕರ ಬದುಕಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ ಅನ್ನುವಂತ ಒಂದು ವಿಷಯಗಳು ಏನಾಗುತ್ತಂದ್ರೆ ಅನೇಕ ಜನರನ್ನ ದಾರಿ ತಪ್ಪಿಸ್ಬಿಡುತ್ತೆ. ಅವ್ರೇನ್ ಮಾಡ್ಬಿಡ್ತಾರೆ, ಇವತ್ತು ಕೂಡ ಕ್ರಿಸ್ತನ ಪ್ರಿಯ ಸಹೋದರರೇ, ನರಕ ಸಬ್ಜೆಕ್ಟ್ ಎಲ್ಲ ಮಾತಾಡ್ಬೇಕಾರೆ ಅಲ್ಲ ಬಾಬಿಲೋನ್ ಹೋಗಿ ಮಾತಾಡ್ಬೇಕಾರೆ ಒಬ್ರು ಎಲ್ಲಾ ಸಬ್ಜೆಕ್ಟ್ ಕೇಳಿ ನರಕನ ಕೇಳಿದ ತಕ್ಷಣ ಕ್ಲಾಸ್ ಬರೋದ್ ಬಿಟ್ಬಿಟ್ರು. ಏನಕ್ಕಪ್ಪ ಅಂದ್ರೆ ಬ್ರದರ್ ನರಕ ಮಾತ್ರ ಇಲ್ದೇ ಇದ್ರೆ ದೇವ್ರ ಮೇಲೆ ಇರುವಂತ ಭಯನ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ರು. ಈಗ ಸರಿನಾ ಅವ್ರು ಹೇಳಿದ ಮಾತು ಸರಿನಾ? ಇಲ್ಲ ಬ್ರದರ್, ತಪ್ಪದು. ಹೆಂಗ್ ತಪ್ಪಲ್ಲ, ಅವ್ರು ಹೇಳಿದ್ದು ಭಯನ ಹೊಟ್ಟೋಗುತ್ತೆ ನಮ್ಗೆ ಅನ್ಬಿಟ್ಟು, ದೇವ್ರ ಅನ್ಕೊಂಡ್ ದೇವ್ರ ಭಯನ ಹೊಟ್ಟೋಗುತ್ತೆ. ಅಂದ್ರೆ ನರಕದ ಹಾಕಿ ದೇವ್ರು ಬೇಯಿಸ್ತಾರೆ ಅನ್ನೋ ಭಯದಲ್ಲಿ. ದೇವ್ರದ್ದು ಭಯ ಇಲ್ಲ, ದೇವ್ರು ಯಾರಿಗೂ ಇಲ್ಲ. ಭಯ ಇಲ್ಲ. ಹಂಗಿಲ್ಲ ಬ್ರದರ್, ಅದ್ ನರಕ ಸಿದ್ಧ ಮಾಡಿರೋದು ಅದ ನಮಗಲ್ಲಲ್ಲ ಬ್ರದರ್. ಅದಕ್ ಗೊತ್ತಾಗಿದ್ರೆ ನಮ್ಗೆ ಆ ಭಯ ಇಲ್ಲ. ಅದ್ ಅವ್ರಿಗೆ ಅದ್ ಗೊತ್ತಿಲ್ಲ, ಅದಕ್ಕೆ ಅವ್ರು ಭಯ ಪಡ್ತಾರೆ. ಕರೆಕ್ಟ್. ಈಗ ನರಕ ಈ ನಮ್ಮ ಪ್ರಕಾರ ನರಕ ಇದೆಯಾ ಇಲ್ವಾ ಈಗ ಸತ್ಯದ ಪ್ರಕಾರ? ಇಲ್ಲ. ಇದೆ ಬ್ರದರ್, ಬಟ್ ಅದನ್ನ ನಮಗಿಲ್ಲ. ಅದು ಸೈತಾನ್ಗೆ ಅವನ ದೇವದೂತರಿಗೋಸ್ಕರ ಅದನ್ನ ಸಿದ್ಧ ಮಾಡಿದ್ರ ಅಂತ ಹೇಳ್ತದ ವಾಕ್ಯ. ಓಕೆ, ಏನಿದೆ ಈಗ ನರಕದಲ್ಲಿ? ದೇವದೂತರಿಗೆ ಮತ್ತೆ ಸೈತಾನ ಏನ್ ಮಾಡ್ತಾರೆ ದೇವ್ರ ನರಕದಲ್ಲಿ? ಅವ್ರಿಗೋಸ್ಕರ ಸಿದ್ಧ ಮಾಡಿದ ಅಂತ ಹೇಳ್ತದ ಬ್ರದರ್ ವಾಕ್ಯ. ಕರೆಕ್ಟ್. ನರಕ ಯಾರಿಗೋಸ್ಕರ ಇಲ್ಲ ಬ್ರದರ್. ನರಕ ಸಬ್ಜೆಕ್ಟ್ ನಾವು ಕೇಳಿದೀವಪ್ಪ, ಕರೆಕ್ಟಾ? ನರಕ ಸಬ್ಜೆಕ್ಟ್ ಅಲ್ಲಿ ನರಕ ಅಂದ್ರೆ ಏನು? ನರಕ ಅಂದ್ರೆ ಅದು ಗೆಹನ ಅಂತ, ಎರಡನೇ ಅದು ಮರಣ ಬ್ರದರ್, ಅದು ಎರಡನೇ ಮರಣ. ಅದು ಸಮಾಧಿಯಲ್ಲಿರುವಂತ ಎಸ್ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಬರುವಂತ ಯಾವ್ದು ಶಿಯೋಲ್, ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಹೇಡೆಸ್, ಗೆಹನ್ನ, ಟಾಟರು ಅಂತ 3 ಪದ ಸ್ಪಷ್ಟ. ಇಷ್ಟೇ ಒಂದೇ ನೋಡಿ, ಒಂದ್ ನಿಮಿಷದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಷ್ಟೇ. ಹಳೆ ಒಡಂಬಡಿಕೆಯಲ್ಲಿ ಬರುವಂತ ಹಿಬ್ರೂ ಪದದಲ್ಲಿ ಶಿಯೋಲ್ ಬಂದಿರೋದಲ್ಲ, ಅದು ನರಕ ಅಲ್ಲ, ಪಾತಾಳ, ಸಮಾಧಿ. ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಹೇಡೆಸ್ ಅದು ಕೂಡ ಸಮಾಧಿ. ಆದ್ರೆ ಟಾಟರ್ ಅನ್ನೋದು ದೂತರಿಗೆ ಇರುವಂತ ಒಂದು ಪದನ ಯೂಸ್ ಮಾಡಿದ್ರೆ, ಅವ್ರನ್ನ ಆಕಾಶ ಮಂಡಲದಲ್ಲಿ ಹಾಕಿರುವಂತ ವಿಶ್ವನ ನರಕ ಅಂತ ಟ್ರಾನ್ಸ್ಲೇಷನ್ ಮಾಡಿದ್ರೆ. ಬಟ್ ಈ ಗೆಹನ್ನ ಅನ್ನೋದು ಅದು ಏನಪ್ಪಾ ಅಂದ್ರೆ ಎರಡನೇ ಮರಣವನ್ನು ಸೂಚಿಸ್ತಾ ಇದೆ. ಅಂದ್ರೆ ಯಾರು ಸತ್ಯವನ್ನ ತಿಳಿದು ಪಾಪ ಮಾಡ್ತಾರೋ ಅವ್ರಿಗೆ ಅನ್ವಯವಾಗ್ತಾರೆ. ಈ ಸೈತಾನಿಗೆ ಮತ್ತೆ ಆತನ ದೂತರಿಗೆ ಇಟ್ಟಿರೋದಂದ್ರೆ ಅವ್ರನ್ನ ಹಾಕ್ಬಿಟ್ಟು ದೇವ್ರೇನ ಅಲ್ಲಿ ಬೇಯಿಸಲ್ಲ, ಅವ್ರನ್ನು ನಾಶ ಮಾಡ್ತಾರೆ ಅಂತ ಅರ್ಥ ಅಷ್ಟೇ ಅಲ್ವಾ. ನಾಶ ಆಗ್ಬಿಟ್ಟು ನರಕದಲ್ಲಿ ಯಾಕೆ ಎರಡನೇ ಮರವನ್ನ ಅಗ್ನಿಗಂಧಕದಲ್ಲಿ ಯಾಕೆ ನಾಶ ಮಾಡ್ತಾರೆ ಅಂದ್ರೆ ಮುಗೀತು, ಅವ್ರಿಗೂ ನಾಶ ಅಷ್ಟೇ. ಈಗ ದೇವ್ರು ಯಾರೆಲ್ಲ ದೇವ್ರ ವಾಕ್ಯವನ್ನ ಕೇಳಿ ನಂಬಿ ಬಂದಿರ್ತಾರೋ ಅವ್ರಿಗೆ ಜೀವವನ್ನ ಕೊಡ್ತಾರೆ. ಯಾರು ಎಷ್ಟೇ ಕೃಪೆನ ತೋರಿಸಿ ಎಷ್ಟೇ ಸತ್ಯವನ್ನ ಕೊಟ್ರು, ತನ್ನ ಮಗನನ್ನೇ ಕೊಟ್ಟು ದೇವ್ರು ಅವರ ಪ್ರೀತಿ ವ್ಯಕ್ತಪಡಿಸಿದ್ರು, ಆಗ್ಲೂ ಕೂಡ ಅವ್ರು ಮನಸಾಂತರ ಓದಿಲ್ಲ ಅಂದ್ರೆ ಅವ್ರನ್ನ ಏನ್ ಮಾಡೋದು? ನಾಶ ಮಾಡೋದಷ್ಟೇ. ಅದನ್ನೇ ಎರಡನೇ ಮರಣ ಅಂತ ನಾವು ಕರೀತಾರೆ, ನಾಶ. ಎಲ್ಲೂ ಇಲ್ಲ ಅವರು. ಎಲ್ಲಿದ್ದಾರೆ? ನರಕದಲ್ಲೂ ಇಲ್ಲ, ಪರಲೋಕದಲ್ಲೂ ಇಲ್ಲ ಅಂತ ಒಂದು ಎಲ್ಲೂ ಇಲ್ಲ. ಅವರು ಇಲ್ಲದೆ ಸಂಪೂರ್ಣವಾಗಿ ಅವ್ರನ್ನ ಏನು ಇಲ್ಲದೆ ಮಾಡ್ಬಿಡ್ತಾರೆ, ಅಷ್ಟೇ ವಿಷಯ. ಅದೇ ಇಲ್ಲಿ ನರಕ ಅಂತ ವಿಷಯ. ಕರೆಕ್ಟ್ ಅಲ್ವಾ?
ಬಟ್ ಅವರ ಬೋಧನೆ ಪ್ರಕಾರ, ಯಾರೋ ಬಾಬಿಲೋನ್ ಬೋಧನೆ ಪ್ರಕಾರ ನರಕ ಅನ್ನೋದೇನಪ್ಪಾ ಅಂದ್ರೆ ತಪ್ಪು ಮಾಡಿದವರಿಗೆ ದೇವ್ರು ಕೊಡ್ತಾ ಇದ್ರಿ. ನಮ್ಗೆ ಗೊತ್ತಿದೆ ವಿಷಯ, ನಾವು ಮಾತಾಡೋಂತ ನೆಸೆಸಿಟಿ ಇಲ್ಲ. ಬಟ್ ಅವ್ರ ಪ್ರಕಾರ ತಪ್ಪು ಮಾಡಿರೋರು ಯಾರಪ್ಪ ಪಾಪ ಮಾಡೋರು ಅಂದ್ರೆ, ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಿ ಯೇಸು ಕ್ರಿಸ್ತನ ನಂಬಿಕೆ ಇಡಲ್ವೋ ಅವರೆಲ್ಲ ಏನಾಗಿದ್ದಾರೆ, ಪಾಪ ಮಾಡಿದ್ದಾರೆ. ಅವರೆಲ್ಲ ನರಕದಲ್ಲೇ ಇರ್ತಾರೆ. ಅಂದ್ರೆ ನಾವು ನಂಬಿಕೆ ಇಟ್ಟಿದ್ರೆ ನಾವು ಮಾತ್ರ ನರಕಕ್ಕೆ ಹೋಗಲ್ಲ. ಇದವ್ರ ಬೋಧನೆ. ಗೊತ್ತಿದ್ಯಾ? ಇದು ನಿಮ್ಗೆ ಗೊತ್ತಿರೋಂತ ವಿಷಯ. ಅಂದ್ರೆ ನಾವು ನಂಬಿಕೆ ಇಟ್ಟಿದ್ ಮಾತ್ರಕ್ಕೆ ನಾವು ಹೋಗಲ್ಲ, ಯಾರು ನಂಬಿಲ್ವೋ ಅವರೆಲ್ಲ ಹೋಗ್ತಾರೆ ಅನ್ನೋಂತ ಒಂದು ಭಾವನೆಯಲ್ಲಿ ಅವರಿದ್ದಾರೆ. ಇದು ಅವರ ಒಂದು ಸಿದ್ಧಾಂತ. ಈ ರೀತಿಯಾಗಿ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ, ಅನೇಕರನ್ನ ವಂಚನೆ ಮಾಡ್ಕೊಂಡು ಈ ಹಣಜಿಯ ವರ್ಗವನ್ನ ಹೆಚ್ಚು ಮಾಡೋದಕ್ಕೆ ಈ ರೀತಿಯಾದಂತ ಬೋಧನೆಗಳನ್ನ ಯೂಸ್ ಮಾಡ್ತಾ ಇದಾರೆ ಅಂತ ವಿಷಯವನ್ನ ನಾವು ನೋಡ್ಬೋದು. ಕಂಟಿನ್ಯೂ ಮಾಡೋಣ. ಸ್ವಾಭಾವಿಕವಾಗಿ ತಮ್ಮನ್ನು ತಾವೇ ದೂಷಿಸಿಕೊಳ್ಳುವಂತವರು ಆತ್ಮಸಾಕ್ಷಿಯಾಗಿ ತಾವುಗಳು ಸಂತರಲ್ಲವೆಂಬುದನ್ನು ಹೇಳಿಕೊಳ್ಳುವವರು ಮತ್ತು ಅಂತಹವರಿಗೆ ದೊರೆಯುವ ಸಿರಿವಂತ ವಾಗ್ದಾನಗಳನ್ನು ತಮ್ಮದೆಂದು ಹೇಳಿಕೊಳ್ಳದಿರುವವರಿಗೆ ಅವುಗಳನ್ನು ಪಡಕೊಳ್ಳಲು ಅವರು ಸಾಧಿಸಬಹುದೆಂದು ವೇದಿಕೆಗಳಿಂದಲೂ ಬೋಧಕ ಪೀಠದಿಂದಲೂ ಸರಿಯಾದ ವಿಷಯ ತಿಳಿಯದ ಜೊತೆ ಹಣಜಿಗಳು ಮನವೊಲಿಸುತ್ತಿದ್ದಾರೆ. ಅವರುಗಳ ಮನಸ್ಸಾಕ್ಷಿಯಲ್ಲಿ ನಿಜವಾಗಿಯೂ ಅವರು ಖಚಿತವಾಗಿ ಅವರು ನಿತ್ಯವಾದ ಯಾತನೆಯನ್ನು ಅರ್ಹಗೊಳಿಸುವ ಯಾವುದನ್ನು ಮಾಡಿಲ್ಲ ಎಂದು ಭಾವಿಸುತ್ತಾರೆ. ಮತ್ತು ಕ್ರೈಸ್ತ ಪ್ರಪಂಚದಲ್ಲಿರುವ ತಪ್ಪಾದ ಸಿದ್ಧಾಂತಗಳ ಬಗ್ಗೆ ಇರುವ ಅವರ ನಂಬಿಕೆಯು ಅವರನ್ನು ನಿರೀಕ್ಷೆಗೆ ನಡೆಸುತ್ತದೆ ಮತ್ತು ತಾವು ಮತ್ತು ಸಭೆಯ ಎಲ್ಲಾ ನೀತಿವಂತ ಜನರು ಆ ಶ್ರೀಮಂತ ಆಶೀರ್ವಾದವಿರುವ ಸಭೆಗೆ ಸೇರಿದವರು ಎಂಬ ಹೇಳಿಕೆಗೆ ನಡೆಸುತ್ತದೆ. ಹೀಗಾಗಿ ಅವರುಗಳು ತಪ್ಪು ಸಿದ್ಧಾಂತದ ಒತ್ತಡದಿಂದ ಹಣಜಿಗಳಾಗಿದ್ದಾರೆ. ಅವರುಗಳು ತಾವಾಗಿ ತಪ್ಪಾದ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿರುವುದಲ್ಲದೆ ನಿಜವಾಗಿಯೂ ಉನ್ನತ ಮಟ್ಟದ ಸಂತತ್ವವನ್ನು ತಪ್ಪಾಗಿ ಪ್ರತಿನಿಧಿಸುತ್ತಾರೆ. ತಪ್ಪು ತಿಳುವಳಿಕೆಯ ಭ್ರಮೆಯಲ್ಲಿ ಅವರುಗಳು ಸುರಕ್ಷೆ ಮತ್ತು ತೃಪ್ತಿಯ ಜ್ಞಾನವನ್ನು ಅನುಭವಿಸುತ್ತಾರೆ. ತಮ್ಮ ಮತ್ತು ತಮ್ಮ ಜೀವನವನ್ನು ಹೆಸರು ಮಾತ್ರದ ಸಭೆಯ ಇತರರೊಂದಿಗೆ ಮತ್ತು ಇತರರ ಮರಣದೊಂದಿಗೆ ಹೋಲಿಸಿಕೊಂಡು ಸ್ನೇಹಿತರ ಶವ ಸಂಸ್ಕಾರದಲ್ಲಿ ಸ್ತುತಿ ಪದಗಳನ್ನು ಆಲಿಸಿದವರಾದ ಅವರು ತಮ್ಮನ್ನು ಕನಿಷ್ಠ ಸರಾಸರಿಯವರು ಮತ್ತು ಗಟ್ಟಿಯಾಗಿ ಶ್ರದ್ಧಾಭಕ್ತಿಯನ್ನು ಹೇಳಿಕೊಳ್ಳುವವರಿಗಿಂತ ಇನ್ನೂ ಹೆಚ್ಚು ಸ್ಥಿರವಾದವರು ಎಂದು ಕಂಡುಕೊಳ್ಳುತ್ತಾರೆ. ಆದಾಗ್ಯೂ ತಾವು ಹೃದಯದ ಮತ್ತು ಜೀವನದ ಸಮಯ ಮತ್ತು ಸಾಧನಗಳನ್ನು, ತಲಾಂತುಗಳು ಮತ್ತು ಅವಕಾಶಗಳನ್ನು ದೇವರಿಗೆ ಮತ್ತು ಆತನ ಸೇವೆಗೆ ಎಂದೂ ಯಾವುದೇ ರೀತಿಯಲ್ಲಿಯೂ ಪ್ರತಿಷ್ಠಿತೆಯನ್ನು ಮಾಡಿಲ್ಲ ಎಂಬ ಬಗ್ಗೆ ಅವರಿಗೆ ತಿಳುವಳಿಕೆ ಇದೆ ಎಂಬುದೇ. ಓಕೆ, ಕೃಷ್ಣ ಪಿತೆ ಸಹೋದರರೇ, ನೋಡಿ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಹಣಜಿ ವರ್ಗದವರು ತಮ್ಮನ್ನ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಕೆಲವೊಂದ್ ಟೈಮಲ್ಲಿ ಅವ್ರು ಮಾಡ್ತಿರುವಂತ ವಿಷಯವನ್ನ ತಾವು ಕರೆಕ್ಟ್ ಅನ್ನೋ ರೀತಿಯಲ್ಲಿ ಅವ್ರು ಹೆಂಗಪ್ಪ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ನೋಡಿ ಕೆಲವೊಂದ್ ಟೈಮಲ್ಲಿ ಅವ್ರು ತಗ್ಗಿಸ್ಕೊಳ್ಳೋದು ಉಂಟು. ನಾವೇನು ಇಲ್ಲ, ನಾವು ಪಾಪಿಗಳೇ, ನಾವು ಅಷ್ಟೇನು ಒಳ್ಳೆಯವ್ರಿಲ್ಲ. ಆದ್ರೆ ಪ್ರತಿ ಸರಿ ಏನ್ ಮಾಡ್ತಿದೀವಿ, ಒಳ್ಳೆಯವರಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತಿದೀವಿ, ಒಳ್ಳೆಯವ್ರಾಗ್ತಿವಿ. ಒಂದಲ್ಲ ಒಂದಿನ ನಾವು ಅಪೊಸ್ತಲರ ಪಾಲರಂತೆ ಮತ್ತೆ ಪೇತ್ರರಂತೆ ಇಂಥ ಗುಣಗಳನ್ನ ಬೆಳೆಸ್ಕೊಳ್ತೀವಿ. ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ, ತಮ್ಮನ್ನೇ ತಾವು ಕೆಲವೊಂದು ಟೈಮಲ್ಲಿ ತಮ್ಮನ್ನ ತೃಪ್ತಿ ಮಾಡ್ಕೊಂಡ್ಬಿಡ್ತಾ ಇರ್ತಾರೆ. ಕರೆಕ್ಟ್, ನಮ್ಗೆ ಗೊತ್ತಿದೆ, ನಾವು ಬೆಳಿತೀವಿ ಅಲ್ವಾ. ಆದ್ರೆ ಒಂದ್ ವಿಷಯ ಮಾತ್ರ ಅವ್ರು ಕನ್ಫರ್ಮ್ ಆಗಿ ಇಟ್ಕೊಳ್ತಾರೆ, ಏನಂದ್ರೆ ನಾವು ನರಕದಲ್ಲಿ ಬೇಯೋ ಅಂತ ರೀತಿಯಲ್ಲಿ ನಾವೇನ್ ತಪ್ಪು ಮಾಡಿಲ್ಲಪ್ಪ. ತಪ್ಪಂತೂ ಪಾಪ ಅಂತೂ ಮಾಡ್ತಾ ಇದ್ವಿ. ದೇವ್ರು ನಮ್ಮನ್ನ ನರಕಕ್ಕಂತೂ ಏನ್ ಮಾಡಲ್ಲ, ಹಾಕಲ್ಲ. ನಾವು ಅದ್ರಲ್ಲಿ ಹಾಕಿ ನಮ್ಮನ್ನ ಬೇಯಿಸುವಂತ ರೀತಿಯಲ್ಲಿ ಅಂತ ಒಂದು ತಪ್ಪನ್ನ ನಾವ್ ಎಂದಿಗೂ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಆದ್ರೆ ಕೆಲವೊಂದು ತಪ್ಪುಗಳು ನಮ್ಮಲ್ಲಿ ಇರ್ಬೋದು, ಅದನ್ನ ನಾವೇನ್ ಮಾಡ್ತೀವಿ, ಹೋಗ್ತಾ ಹೋಗ್ತಾ ಸರಿಪಡಿಸ್ಕೊಳ್ತೀವಿ. ಅವರ ದೃಷ್ಟಿಯಲ್ಲಿ ಏನಾಗುತ್ತಂದ್ರೆ, ಈ ಒಂದು ದೇವರ ಆರಾಧನೆಗಳಿಗೆ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು, ಇದನ್ನೆಲ್ಲ ಕೂಡ ಏನ್ ಮಾಡ್ಕೊಬಹುದು, ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನ ಸುಧಾರಿಸ್ಕೊಂಡು ಹೋಗ್ತಾ ಹೋಗ್ತಾ ನಾವು ನಿಜವಾಗ್ಲೂ ಏನಾಗ್ತಿವಿ, ಆ ಗೋಧಿ ವರ್ಗದವರಾಗಿ ಇರ್ತೀವಿ. ಮತ್ತೆ ಏನ್ ಮಾಡ್ತೀವಿ ಅಂದ್ರೆ, ದೇವರ ಒಂದು ಪರಲೋಕದ ಕರೆಗೆ ನಾವು ಯೋಗ್ಯರಾಗಿರ್ತೀವಿ ಅಂತ ತಮ್ಮನ್ನೇ ತಾವು ವಂಚನೆ ಮಾಡ್ಕೊಳ್ಳುವಂತ ಒಂದು ವಿಷಯಕ್ಕೆ ಅವ್ರು ಮುಂದುವರಿತಾ ಹೋಗ್ತಾರೆ ಅಲ್ವಾ. ಈಗ ಯಾವಾಗಾದ್ರೂ ಒಬ್ಬ ಸತ್ಯ ಹೇಳ್ದಾಗ ಕೆಲವೊಂದ್ ಟೈಮ್ ಮೇಲೆ ಅವ್ರಿಗೆ ಸತ್ಯ ಅಂತ ಗೊತ್ತಿದ್ರು ಅವ್ರು ಏನ್ ಮಾಡಲ್ಲ, ಸತ್ಯವನ್ನ ಅಂಗೀಕರಿಸಲ್ಲ. ಬದಲಾಗಿ ಏನ್ ಮಾಡ್ತಾರೆ, ಪರವಾಗಿಲ್ಲಪ್ಪ, ನಾನು ಪಾಪಿಯಾಗಿದ್ರು ನಾನು ಅಷ್ಟು ದೊಡ್ಡ ದೇವ್ರ ದೃಷ್ಟಿಯಲ್ಲಿ ನಾನು ಕೆಟ್ಟವನಲ್ಲ, ನಾನು ಪರಲೋಕಕ್ಕಂತೂ ಹೋಗ್ತೀನಿ, ನನ್ನನ್ನ ಸರಿಪಡಿಸ್ಕೊಳ್ತೀನಿ, ನನ್ನನ್ನ ಕರೆಕ್ಟ್ ಮಾಡ್ಕೊಳ್ತೀನಿ ಅನ್ನೋದ್ ರೀತಿ ಏನ್ ಮಾಡ್ಕೊಳ್ತಾರೆ, ಅವರು ತಮ್ಮನ್ನೇ ತೃಪ್ತಿ ಮಾಡ್ಕೊಳ್ತಾ ಇರ್ತಾರೆ ಅಲ್ವಾ.
ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ತಿಳುವಳಿಕೆಯಲ್ಲಿ ನಾನು ಇಲ್ಲ. ಬಟ್ ಅದನ್ನ ಹೋಲಿಸಿ ನೋಡೋದಿಕ್ಕೆ, ದೇವರ ಒಂದು ಯೋಜನೆ ಇಟ್ಟು ನೋಡೋದಿಕ್ಕೆ, ನಾನು ನಿಜವಾಗ್ಲೂ ಕ್ರಿಸ್ತನದಲ್ಲಿ ನಡೀತಾ ಇದ್ದೀನಿ ಅಂತ ನೋಡೋದಕ್ಕೆ ಯಾವುದೇ ಒಂದು ಸತ್ಯಗಳ ಒಂದು ಆಧಾರಗಳು ಅವರಲ್ಲಿ ಇರಲ್ಲ. ಆದ್ರೂ ಕೂಡ ಏನ್ ಮಾಡಿರ್ತಾರೆ, ಅವರು ತಮ್ಮನ್ನ ತೃಪ್ತಿ ಮಾಡ್ಕೊಳ್ಳುವಂತ ಕೆಲಸದಲ್ಲಿ ಮಾಡಿರ್ತಾರೆ. ಇನ್ನೊಂದ್ ರೀತಿಯಲ್ಲಿ ನೋಡ್ಬೇಕಾದ್ರೆ ಕೆಲವರಂತ ನೋಡ್ತೀರಾ ನೀವು, ಸಭೆಗೆ ಬರ್ತಾರೆ ಹೋಗ್ತಾರೆ, ಅವ್ರ ಹತ್ರ ದುಡ್ಡು ಇರುತ್ತೆ, ಸಮಯ ಇರುತ್ತೆ, ಶಕ್ತಿ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ದೇವ್ರಿಗೋಸ್ಕರ ಏನು ಯೂಸ್ ಮಾಡಲ್ಲ ಅವರು, ಅಲ್ವಾ? ಅವ್ರಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಏನಂತ ತಿಳ್ಕೊಳ್ತಾರೆ ಅಂದ್ರೆ, ನಾವ್ ಇದನ್ನೆಲ್ಲ ಮಾಡ್ದೇನೋ, ಇಷ್ಟೆಲ್ಲ ಮಾಡ್ತಿದ್ರೆ ಸಾಕು, ನಾವು ಪರಲೋಕಕ್ಕಂತೂ ಹೋಗೇ ಹೋಗ್ತೀವಿ, ದೇವ್ರ ಮಕ್ಳಾಗ್ತೀವಿ, ಅದ್ರಲ್ಲಿ ಏನೇ ಡೌಟ್ ಇಲ್ಲ ಅನ್ನೋಂತ ರೀತಿಯಲ್ಲಿ ಏನಾಗ್ತಾರೆ, ಅವರು ಯಾವಾಗ್ಲೂ ಇರ್ತಾರೆ. ಇನ್ನು ದೇವರ ವಿಷಯಕ್ಕೆ ಬಂದಾಗ ಏನನ್ಬಹುದು, ದೇವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದಿರ್ಬೇಕು, ದೊಡ್ಡದಾಗಿ ಶಬ್ದದಲ್ಲಿ ಅವರು ಹೇಳುವಂತ ವಿಷಯ ಇರ್ಬೋದು, ದೊಡ್ಡದಾಗಿ ಆಶೀರ್ವಾದ ಮಾಡೋದಿರ್ಬೋದು, ಹಾಡಾಡೋದಿರ್ಬೋದು, ಇದಕ್ಕೆಲ್ಲ ತುಂಬಾ ಪ್ರಾಮುಖ್ಯತೆ ಕೊಟ್ಕೊಂಡ್ ಬರ್ತಾರೆ. ಇದು ಅವ್ರನ್ನ ಏನ್ ಮಾಡುತ್ತೆ ಅಂದ್ರೆ ತುಂಬಾ ತೃಪ್ತಿನ ಕೊಟ್ಬಿಡುತ್ತೆ. ನಾವ್ ಈ ವಿಷಯಗಳೆಲ್ಲ ಮಾಡೋದ್ರಿಂದ ನಿಜವಾಗ್ಲೂ ನಾವೇನಾಗ್ತೀವಿ, ನಾವು ಗೋಧಿಗಳಾಗ್ತಿವಿ, ನಾವು ಅಂದ್ರೆ ದೇವರ ಪರಲೋಕದ ಕರೆಗೆ ಯೋಗ್ಯರಾಗಿರ್ತೀವಿ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕಾಣಿಸ್ಕೊಳ್ತಾರೆ. ಹಾಗಾಗಿ ಈ ಅಣಜಿ ವರ್ಗದವ್ರಿಗೆ ಏನಪ್ಪಾ ಅಂದ್ರೆ ಸತ್ಯದ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ, ಅಲ್ವಾ? ಅವ್ರು ನಂಬಿರಂತ ವಿಷಯಗಳಲ್ಲಿ ಅನೇಕ ಒಂದು ಸಂದೇಹ ಇದ್ರು ಕೂಡ ತಮ್ಮನ್ನೇ ತಾವು ತೃಪ್ತಿ ಮಾಡ್ಕೊಳ್ಳುವಂತ ವಿಷಯದಲ್ಲಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ನಡೀತಾ ಇರ್ತಾರೆ. ಕೆಲವೊಂದ್ ಟೈಮಲ್ಲಿ ಇಂಥವ್ರಿಗೆ ಹೋಗ್ಬಿಟ್ಟು ನೀವು ಸತ್ಯ ಹೇಳಿದ್ರು ಕೂಡ, ಸತ್ಯ ಇದೆ ಅಂತ ಗೊತ್ತಿದ್ರು ಕೂಡ ಅವ್ರು ಏನ್ ಮಾಡಲ್ಲ ಗೊತ್ತಾ, ಅವ್ರ ಸತ್ಯಕ್ಕೆ ಕಿವಿಗೊಡೋದೇ ಇಲ್ಲ. ಯಾಕೆ ಗೊತ್ತಾ, ಅವರಲ್ಲಿ ಒಂದು ತೃಪ್ತಿ ಇರುತ್ತೆ, ನನಗೆ ಇದೇ ಸಾಕಪ್ಪ, ಇಲ್ಲೇ ಇರ್ತೀನಿ, ನಾನು ಇದ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ. ಈ ರೀತಿಯಾದಂತ ಒಂದು ಸುಳ್ಳಾದಂತ ಒಂದು ನಂಬಿಕೆ ಮೇಲೆ ದೃಢವಾಗಿ ಬೆಳೆದಿರ್ತಾರೆ ಅವರು. ಆದ್ರಿಂದ ಅದನ್ನ ತೆಗೆದಾಕೋದು ತುಂಬಾನೇ ಟಫ್ ಕೆಲವೊಂದ್ ಟೈಮಲ್ಲಿ, ಅಲ್ವಾ? ಕೆಲವರಿಗೆ ಎಷ್ಟೇ ಸತ್ಯ ಹೇಳಿದ್ರು ಕೂಡ ಆ ಸತ್ಯಕ್ಕೆ ಕಿವಿಗೊಡಲ್ಲ ನೋಡ್ರಿ. ಇನ್ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಕೆಲವರು ಇರ್ತಾರೆ, ತುಂಬಾ ವರ್ಷಗಳಿಂದ ಸತ್ಯದಲ್ಲಿ ಇರ್ತಾರೆ, ಇದೇ ಮೈಂಡ್ ಇರುತ್ತೆ ಅವ್ರಿಗೆ, ಈಗ ರೆಗ್ಯುಲರ್ ಆಗಿ ಈಗ ಸಭೆಗೆ ಬರ್ತಾರೆ, ಹೋಗ್ತಾ ಇರ್ತಾರೆ, ಆದ್ರೆ ಏನು ಮೈಂಡ್ ಅಂತೂ ಉಳಿದಿರಲ್ಲ ಅವ್ರಿಗೆ. ಅದೇ ಬಾಬಿಲನ್ ಮೈಂಡ್ ಇದ್ದಿರುತ್ತೆ, ಆದ್ರೆ ನಮ್ಮ ಜೊತೆಗೆ ಮಾತ್ರ ಐಕ್ಯವಾಗಿರ್ತಾರೆ ಅಷ್ಟೇ, ಇನ್ನೇನು ಗೊತ್ತಿರಲ್ಲ ಅವ್ರಿಗೆ. ನಾವು ದೇವ್ರಿಗೋಸ್ಕರ ನಮ್ಮನ್ನ ಸಮರ್ಪಣೆ ಮಾಡ್ಬೇಕು, ದೇವ್ರಿಗೋಸ್ಕರ ತ್ಯಾಗ ಮಾಡ್ಬೇಕು, ನಮ್ಮ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಬೇಕು, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು, ಇದು ಯಾವ್ದು ಮುಖ್ಯವಾಗಿರಲ್ಲ ಅವ್ರಿಗೆ. ಅದೇ ಒಂದು ಹೆಸರು ಕ್ರೈಸ್ತರು ಹೆಂಗಿರುತ್ತೋ ಅದೇ ರೀತಿ ಗುಣಗಳನ್ನ ಅವ್ರು ಬೆಳೆಸ್ಕೊಂಡಿರ್ತಾರೆ. ಸಭೆಗೆ ಹೋಗೋದು ರೆಗ್ಯುಲರ್ ಆಗಿರುತ್ತೆ, ಸಭೆಗೆ ರೆಗ್ಯುಲರ್ ಆಗಿ ಹೋಗಿರ್ತಾರೆ, ಅಲ್ವಾ? ಇನ್ ಸತ್ಯವೇದ ವಾಕ್ಯವನ್ನು ಓದ್ತಾ ಇರ್ತಾರೆ, ಒಳ್ಳೆ ಹಾಡುಗಳನ್ನ ಹಾಡ್ತಾರೆ, ಯಾವುದೇ ಬದಲಾವಣೆಗಳು ತಮ್ಮಲ್ಲಿ ಇರಲ್ಲ. ಸೊ ಇದು ಅಣಜಿಯ ವರ್ಗದವ್ರು ಕೂಡ ಏನಾಗಿರ್ತಾರೆ, ಇದೇ ರೀತಿ ಇರ್ತಾರೆ, ಅಲ್ವಾ? ಯಾಕಂದ್ರೆ ಆ ತಪ್ಪು ಸಿದ್ಧಾಂತದಲ್ಲಿರುವಂತ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಎಷ್ಟರ ಮಟ್ಟಿಗೆ ಅವರೆಲ್ಲ ಬೆಳೆದಿರುತ್ತೆ ಅಂದ್ರೆ ಅದು ತೆಗೆದಾಕೋದಕ್ಕೆ ತುಂಬಾನೇ ಕಷ್ಟವಾಗುತ್ತೆ ಅವ್ರಿಗೆ, ಅಲ್ವಾ? ಯಾವುದೇ ಒಂದು ಬೋಧನೆಗಳನ್ನ ತೆಗೆದಾಕಿ ಅವ್ರು ಒಳ್ಳೆ ವಿಷಯನ, ಸತ್ಯ ವಿಷಯನ ಕಿವಿಗೊಡೋದು ತುಂಬಾನೇ ಕಷ್ಟವಾಗುತ್ತೆ. ಯಾಕಂದ್ರೆ ಅದ್ರಲ್ಲೇ ತೃಪ್ತಿಯಾಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಅವ್ರು ಏನ್ ಮಾಡಕ್ಕಾಗಲ್ಲ, ಆ ಬೋಧನೆಗಳಿಂದ ಅವ್ರನ್ನ ಹೊರಡೆ ತರೋದು ತುಂಬಾನೇ ಕಷ್ಟ. ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸ್ವರಿದೆ, ಯಾವುದೇ ವಿಷಯದಲ್ಲಿ ನಮ್ಗೆ ಅತೃಪ್ತಿ ಇದ್ದಾಗ ಮಾತ್ರ ಅದರಿಂದ ನಾವು ಹೊರಡೆ ಬರಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಅದ್ರಲ್ಲೇ ತೃಪ್ತಿ ಆಯ್ತು ಅಂದ್ರೆ ನಾವು ಅದು ಎಷ್ಟೇ ಇದಿದ್ರು, ಮೋಸವಾಗಿದ್ರು ಅಲ್ಲೇ ಇರಕ್ಕೆ ಇಷ್ಟಪಡ್ತೀವಿ. ಕರೆಕ್ಟ್ ಆಯ್ತು, ನೀವ್ ನೋಡಿರ್ಬೋದು, ಇವತ್ತು ನಾವು ಸತ್ಯ ಹೇಳಿರೋದು ಎಲ್ರು ಬಂದ್ಬಿಟ್ಟಿದಾರಾ? ನಾವು ಎಷ್ಟು ಜನಿಗೆ ಸತ್ಯವನ್ನ ಹೇಳಿದೀವಿ, ಎಲ್ರು ಸಭೆ ಬಿಟ್ಟು ಬಂದ್ಬಿಟ್ಟಿದಾರಾ? ಇಲ್ಲ ಬ್ರದರ್, ಇಲ್ಲ. ಅಲ್ವಾ? ನಿಮ್ಗೆ ಗೊತ್ತು, ಎಷ್ಟು ಜನ ಬಂದ್ಬಿಟ್ಟು ಸಭೆಗೆ ಕೇಳಿ, ಸಭೆಯಲ್ಲಿ ಸತ್ಯ ಎಲ್ಲ ಕೇಳಿ ರಿಟರ್ನ್ ಹೋಗಿರೋರೇ ಇದ್ದಾರೆ. ಯಾಕೆ? ಅವ್ರಿಗೆ ಸತ್ಯ ಇಷ್ಟ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರು ಬಯಸಿದಂತ ವಿಷಯಗಳಿಲ್ಲ. ಅವ್ರು ಏನೆಲ್ಲ ಬಯಸ್ತಾರಂದ್ರೆ, ಒಳ್ಳೆ ಹಾಡು ಹೇಳ್ಬೇಕು, ಒಳ್ಳೆ ಎಲ್ಲ ಗೆದರಿಂಗ್ ಇರ್ಬೇಕು, ಒಳ್ಳೆ ಏನ್ ಮಾಡ್ಬೇಕು, ಎಲ್ರ ಮುಂದೆ ಹೆಸರು ಗಳಿಸ್ಬೇಕು, ನಾವು ಒಬ್ಬ ಪ್ರಸಂಗಿಯಾಗಿರ್ಬೇಕು, ನಾವು ಸಬ್ಜೆಕ್ಟ್ ಮಾತಾಡ್ಬೇಕು, ನಮ್ಮನ್ನ ಎಲ್ರು ಹೊಗಳ್ಬೇಕು, ನಾವು ಒಂದು ಒಳ್ಳೆ ಉನ್ನತ ಸ್ಥಾನವನ್ನ ಪಡ್ಕೊಬೇಕು, ಅಲ್ವಾ? ಡ್ಯಾನ್ಸ್ ಮಾಡಬೇಕು, ಈ ಪ್ಲೇಸ್ ಇದೇ ಭಾವನೆಗೆ ಇರೋದ್ರಿಂದ ಅದೆಲ್ಲ ಇಲ್ಲಿ ಸಿಗದೆ ಹೋದಾಗ ಅವ್ರಿಗೆ ನಿರಾಶೆ ಆಗ್ಬಾರ್ದು. ಆದ್ರೆ ದೇವ್ರ ಮಕ್ಳು ಹೆಂಗಿರ್ತಾರೆ, ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಲೇಬೇಕಪ್ಪ, ಪ್ರತಿದಿನ ಹೆಜ್ಜೆ ಹೆಜ್ಜೆಗೂ ಮುಂದುವರಿತೀವಿ, ನಾವು ಈ ಶೋಧನೆಲ್ಲ ಸಗಿಸ್ಕೊಳ್ತೀವಿ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ದೇವ್ರು ಏನೆಲ್ಲ ಒಂದು ದಾರಿ ಇಟ್ಟಿದಾರೆ, ಆ ದಾರಿನೆಲ್ಲ ನಾವೇನ್ ಮಾಡ್ತೀವಿ, ಕ್ರಮೇಣ ಕಳಿತೀವನ್ನಂತ ವಿಷಯಗಳಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಸಹೋದರ ಪ್ರೀತಿಗೆ ಪ್ರಾಮುಖ್ಯತೆ ಕೊಡ್ತಾರೆ, ಹೊರನೋಟಿಕೆ ವೇಷಕ್ಕೆ ಯಾವಾಗ್ಲೂ ಏನ್ ಮಾಡಲ್ಲ, ಪ್ರಾಮುಖ್ಯತೆ ಕೊಡಲ್ಲ. ಆದ್ರೆ ಈ ಅಣಜಿ ವರ್ಗದವರು ಹೀಗೆ ಏನ್ ಮಾಡ್ತಾರೆ, ತಮ್ಮ ಜೀವನ, ಅಲ್ವಾ, ತಮ್ಮಲ್ಲಿರುವಂತ ಎಲ್ಲಾ ವಿಷಯಗಳನ್ನ ದೇವ್ರಿಗೋಸ್ಕರ ಯೂಸ್ ಮಾಡೋದು ಇಲ್ಲ, ಆ ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದು ಇಲ್ಲ, ಆದ್ರೆ ತಪ್ಪಾಗಿ ತಾವು ನಿಜವಾಗ್ಲೂ ಪರಲೋಕಕ್ಕೆ ಹೋಗ್ತೀವಿ ಅಂತ ಭಾವನೆಯಲ್ಲಿ ಇದ್ಬಿಡ್ತಾರೆ ಅಂತ ವಿಷಯವನ್ನ ನೋಡ್ತೀವಿ, ಅಲ್ವಾ? ಹಾಗಾಗಿ ಸರಸರಿ ಒಂದು ವಿಷಯವನ್ನ ಇಲ್ಲಿ ಅರ್ಥ ಮಾಡ್ಕೊಬೇಕು. ಈ ವಿಷಯದಲ್ಲಿ ಅಣಜಿ ವರ್ಗದಲ್ಲಿ 2 ಭಾಗ ಇರುತ್ತೆ. ಒಂದು ಈ ಬೋಧಿಸುವವರಂತ ವರ್ಗ, ಇನ್ನೊಬ್ರು ಈ ಸಾಮಾನ್ಯ ಜನರ ವರ್ಗ.
ಈ ಬೋಧಿಸುವವರ ವರ್ಗದವರಿಗೆ ಕೆಲವೊಂದ್ ಟೈಮಲ್ಲಿ ತಾವು ಮಾತಾಡುವಂಥದ್ದು ಸತ್ಯಕ್ಕೆ ಸಂಬಂಧಪಟ್ಟದಿಲ್ಲ ಅಂತ ಗೊತ್ತಿದ್ರು ಕೂಡ ಅವರು ಅದನ್ನ ಬಿಟ್ಟು ಬರಲ್ಲ. ಯಾಕೆ ಅಂದ್ರೆ ಅದನ್ನ ಬಿಡ್ಬೇಕು ಅಂದ್ರೆ ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಸಗಿಸ್ಬೇಕು, ಕ್ರಿಸ್ತನಿಗೋಸ್ಕರ ಅನೇಕ ಸಂಕಟಗಳನ್ನ ಸಗಿಸ್ಬೇಕು. ಕೆಲವೊಂದ್ ಟೈಮಲ್ಲಿ ನಾವು ಈ ಶ್ರೀಮಂತಿಕೆನ ಎದುರು ನೋಡ್ಬಾರ್ದು, ಪ್ರಪಂಚದಲ್ಲಿರುವಂತ ಒಂದು ಒಳ್ಳೆ ಸುಖಭೋಗವನ್ನ ನಾವು ಬಯಸ್ಬಾರ್ದು. ಇದೆಲ್ಲ ಗೊತ್ತು, ಇದನ್ನೆಲ್ಲ ಬಿಡ್ಬಾರ್ದು ರೆಡಿ ಇರ್ತಾರ ಅವರು, ಆಗಲ್ಲ. ಅದರಿಂದ ಆ ಬೋಧನೆಯನ್ನ ಅವ್ರು ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಎರಡನೇದಾಗಿ ಏನಪ್ಪಾ ಅಂದ್ರೆ ಅವರ ಕೆಳಗಿರುವಂತ ಈ ಜನರು ಇವರಿದ್ರೆ ಮಾತ್ರ ಅವರ ಒಂದು ಆಶೀರ್ವಾದ. ಯಾರೋ ಮೇಲೆ ಬೋಧಕರು ಪಾಸ್ಟರ್ ಅಂತ ಇರ್ತಾರೆ ನೋಡ್ರಿ, ಅವ್ರು ಚೆನ್ನಾಗಿರ್ಬೇಕಂದ್ರೆ ಯಾರಿರ್ಬೇಕು ಅವ್ರ ಕೆಳಗಡೆ? ಈ ರೀತಿ ಕುರುಡುತನದಲ್ಲಿರುವಂತ ನಂಬಿಕೆ ಇರುವಂತ ಜನರು ಇರ್ಬೇಕು. ಆ ತಪ್ಪಾದ ಬೋಧನೆ ಮೇಲೆ ದೃಢವಾಗಿ ನಂಬಿಕೆ ಇಟ್ಕೊಂಡಿರೋರು ಇರ್ಬೇಕು. ಅವ್ರನ್ನ ಹೆಂಗಾದ್ರೂ ಹಿಡಿದಿಟ್ಕೊಳಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾರೆ ನೋಡ್ರಿ. ನೀವೇನು ಮಾಡ್ಬೇಕಾಗಿಲ್ಲ, ವಾರ ವಾರ ಸಭೆಗೆ ಬನ್ರಿ, ಕಾಣಿಕೆ ಕೊಡ್ರಿ, ಹಾಡಾಡ್ರಿ, ಪ್ರೇಯರ್ ಕೇಳ್ರಿ, ಹೋಗ್ತಾ ಇರ್ರಿ, ರೆಗ್ಯುಲರ್ ಮಾಡ್ಕೊಳ್ರಿ, ಸಾಕು. ಇಷ್ಟೇ ಮಾಡ್ಕೊಂಡು ಹೋಗ್ರಿ, ಪರ್ಲೋಕಕ್ಕೆ ಹೋಗ್ತೀರಾ ಅಂತ ಸಿಸ್ಟಮ್ನ ಅವ್ರಿಗೂ ಹೇಳ್ಬೇಕು ಇಲ್ವಾ? ಬೇರೆ ಏನಾದ್ರು ಹೇಳ್ಬಿಟ್ರೆ ಅವರು ಕೂಡ ಕಲ್ತ್ಕೊಂಡ್ಬಿಡ್ತಾರೆ. ಇದೆರಡು ಕೂಡ ಈ ಹಣಜಿ ವರ್ಗದ ಒಂದು ದೊಡ್ಡ ಮಟ್ಟಿಗೆ ಬೆಳೆಯೋದಿಕ್ಕೆ ಮುಖ್ಯವಾದಂತ ಒಂದು ಕಾರಣ. ಬೋಧಕರಿಗೂ ಅದೇ ಬೇಕು, ನಂಬಿಕೆ ವಿಶ್ವಾಸಗಳಿಗೂ ಇದೇ ಬೇಕು. ಬೋಧಕರಿಗೆ ಈ ರೀತಿಯಾದಂತ ಬೋಧನೆಗಳ ಮೂಲಕ ಅವ್ರನ್ನ ಹಿಡಿದಿಟ್ಟಿರೋದೇ ಅವ್ರಿಗೆ ಮುಖ್ಯವಾದ ಉದ್ದೇಶ. ಇಲ್ಲಿರುವಂತ ಅವ್ರು ಕೇಳಿರುವಂತವ್ರಿಗೂ ಇದೇ ನಾನು ವಾರ ವಾರ ಹೋಗ್ಬಿಟ್ಟು ಹೆಸರು ಮಾತ್ರ ಮಾಡ್ತಿದ್ರೆ ಅಷ್ಟೇ ಸಾಕು, ಅದ್ ಬಿಟ್ಟು ಇನ್ನೇನು ಮಾಡಲ್ಲ ಅನ್ನೋದು ಅವ್ರಿಗೆ ಮೈಂಡ್. ಇದೆರಡು ಮೈಂಡ್ ಸೆಟ್ ಇರೋದ್ರಿಂದ ಅಲ್ಲಿ ಹಣಜಿ ಏನಾಗಿದೆ ಇವತ್ತು ತೀವ್ರವಾಗಿದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ವಾ, ಇಕ್ಕಟ್ಟ ದಾರಿಲಿ ಹೋಗೋದು ತುಂಬಾನೇ ಕಡಿಮೆ ಅಂತ ಹೇಳಿದ್ರು ಅಲ್ವಾ? ಯಾಕಂದ್ರೆ ಇದ್ರಲ್ಲಿ ಇರುವಂತ ಕಷ್ಟಗಳನ್ನ, ಶಿಲುಬೆ ಹೊರುವಂತ ವಿಷಯಗಳನ್ನ ಎಲ್ರು ಕೂಡ ಏನ್ ಮಾಡಲ್ಲ, ಎಲ್ರು ಕೂಡ ಆ ಒಂದು ವಿಷಯವನ್ನ ಬಯಸಲ್ಲ, ಕೆಲವ್ರು ಮಾತ್ರ ಬಯಸ್ತಾರೆ. ಅದರಿಂದ ಇವತ್ತು ಹಣಜಿ ವರ್ಗ ಈ ರೀತಿ ಒಂದು ಸಿದ್ಧಾಂತದ ಮೇಲೆ, ಈ ರೀತಿ ವಿಷಯಗಳ ಮೇಲೆ ತುಂಬಾ ಡೀಪ್ ಆಗಿ ಉಳ್ಕೊಂಡಿದ್ದಾರೆ, ತುಂಬಾ ಹೆಚ್ಚಾಗಿದ್ದಾರೆ ಅಂತ ವಿಷಯವನ್ನ ನಾವೆಲ್ಲಿ ನೋಡ್ಬೋದು. ಓಕೆನಾ? ದೇವರು ಈ ಒಂದು ಪಾಠವನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನಾದ್ರೂ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ನಿಮ್ಗೆ ಡೌಟ್ಸ್ ಏನಾದ್ರೆ ಕೇಳ್ಬೋದು. ಓಕೆ, ಸೊ ರಾತ್ರಿ ಗೀತೆಗಳನ್ನ ಓದಿ ಮುಗಿಸೋಣವಾ? ಓಕೆ ಬ್ರದರ್. ಓಕೆ, ಯಾರು ಓದ್ತೀರಾ? ಓದ್ಬೇಕಾ ಬ್ರದರ್? ಓದಿಷ್ಟು. ರಾತ್ರಿಯ ಗೀತೆಗಳು ಆಗಸ್ಟ್ 1. ಯಾವನಾದರೂ ನನ್ನನ್ನು ಸೇವಿಸುವವನಾದರೆ ಅವನು ನನ್ನನ್ನು ಹಿಂಬಾಲಿಸಲಿ. ಯೋಹಾನನು 12:26. ಇದು ನಿಜವಾದ ರಾಜ್ಯದ ಸ್ಥಾಪನೆಯ ಸಮಯ, ಅದು ಬಹಳ ಹತ್ತಿರವಿದೆ. ಇದು ಲೋಕದ ಪ್ರತಿ ಮೂಲೆಯಿಂದಲೂ ಆಯ್ದುಕೊಂಡವರನ್ನು ಒಟ್ಟುಗೂಡಿಸುವ ಸಮಯವಾಗಿದೆ. ಈ ಸಾಂಕೇತಿಕ ಬಾಬಿಲೋನಿನ ಪ್ರತಿಯೊಂದು ಸ್ಥಳದಲ್ಲೂ ಕರ್ತನ ಜನರು ಸೈತಾನನ ಈ ಸಾಧನೆಗಳಿಗೆ ಸೆರೆಯಾಳುಗಳಾಗಿದ್ದಾರೆ. ಇದು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸಿದ ವಿಷಯವನ್ನು ಮತ್ತೆ ದೃಢೀಕರಿಸುವ ಸಮಯ. ಇದು ಕರ್ತನ ಜನರು ಆತನನ್ನು ತಮ್ಮ ಏಕೈಕ ರಾಜ ಮತ್ತು ಮಾರ್ಗದರ್ಶಕನಾಗಿ, ನಿರ್ದೇಶಕನಾಗಿ ಗುರುತಿಸಬೇಕಾದ ಸಮಯ. ಉಸಿರು ಮೂಗಿನಲ್ಲಿ ಇರುವವರೆಗೆ ಬದುಕುವ ನರಮನುಷ್ಯನನ್ನು ನಂಬುವುದನ್ನು ಬಿಟ್ಟು ಬಿಡಿರಿ. ಅವನು ಎಷ್ಟರವನೆಂದು ಎಣಿಸಬಹುದು. ಯೆಶಾಯನು 2:22 ಎಂಬ ವಾಕ್ಯವನ್ನು ಕೇಳುವ ಕಾಲ ಇದು. ಇದು ಕರ್ತನು ನನಗೆ ತುಂಬಾ ಇಷ್ಟವಾದ ರೀತಿಯಲ್ಲಿ ತನ್ನ ಸ್ವಂತ ಕ್ರಿಯೆಯನ್ನು ಅತ್ಯಂತ ಸಂತೋಷಕರವಾಗಿ ಮಾಡಲು ಶಕ್ತನಾಗಿದ್ದಾನೆ, ಮತ್ತು ಇದು ನಿಜವಾಗಿಯೂ ಆತನವರಿಗೆ ಹೆಚ್ಚು ಅನುಕೂಲಕರವಾಗುವಂತೆ ಮಾಡುತ್ತದೆ ಎಂದು ಕರ್ತನ ಜನರು ಅರಿತುಕೊಳ್ಳುವ ಸಮಯ. ಇದು ಯಾವ ಪ್ರತಿನಿಧಿಗಳು, ಸತ್ಯದ ಯಾವ ಸಾಧನಗಳು, ಯಾವ ಸೇವೆಯನ್ನು ಆತ್ಮಿಕ ಇಸ್ರಾಯೇಲ್ಯರಿಗೆ ಕರ್ತನು ಒದಗಿಸಿದ್ದಾನೆ ಅಥವಾ ಒದಗಿಸುತ್ತಿದ್ದಾನೆ ಎಂದು ಕರ್ತನನ್ನು ನೋಡುವ ಕಾಲವಾಗಿದೆ. ನಾವು ಈ ಪರಿಸ್ಥಿತಿಯನ್ನು ಅರಿತುಕೊಳ್ಳುವಾಗ ಪೋಪ್ಗಳು, ಕಾರ್ಡಿನಲ್ಗಳು, ಸಭಾಧ್ಯಕ್ಷರು, ಸತ್ಯವೇದ ಶಾಸ್ತ್ರಿಗಳು ಇವರೆಲ್ಲರ ವಿಷಯಗಳು ದೈವಿಕ ಏರ್ಪಾಡುಗಳಿಗೆ ವಿರೋಧವಾಗಿವೆ ಎಂದು ನಾವು ನೋಡುತ್ತೇವೆ. ಅದಕ್ಕೆ ನೇರ ವೈರತ್ವದಲ್ಲಿದೆ. ಆದರೆ ಅದೇನೇ ಇದ್ದರೂ ಹೆಸರಿಗೆ ಮಾತ್ರ ಇರುವ ಇಸ್ರಾಯೇಲ್ಯರಿಂದ ನಿಜವಾದ ಇಸ್ರಾಯೇಲ್ಯರು ಆಯ್ಕೆಯಾಗುತ್ತಿರುವ ಅಮೂಲ್ಯವಾದ ಕರ್ತನ ಆಭರಣಗಳು. ಕರ್ತನ ಕೆಲಸವು ಅಡ್ಡಿಯಾಗಿಲ್ಲ ಮತ್ತು ಅಡ್ಡಿಯಾಗಲು ದೇವರು ಅನುಮತಿಸುವುದಿಲ್ಲ. ಸಾಮಾನ್ಯವಾಗಿ ಜನರು ಏನು ಮಾಡಿದರೂ ಕರ್ತನ ಈ ಕೆಲಸವು ಕ್ರಮೇಣವಾಗಿ ನಡೆಯುತ್ತಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ,
ನೋಡ್ರಿ ಇವತ್ತಿನ ಮನ್ನ ಕೂಡ ಹೇಗೆ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಿದೆ ಅಲ್ವಾ? ನಾವು ನೋಡಿದಂತ ವಿಷಯ. ಹೌದು ಕ್ರಿಸ್ತನ ಪ್ರಿಯ ಸರ್, ನೋಡ್ರಿ ಅದು ಬಾಬಿಲೋನ್ಗೆ ಸಂಬಂಧಪಟ್ಟಂತ ಟಾಪಿಕ್ ಮಾತಾಡ್ತಾ ಇದೆ. ಇದು ಸಮಯ, ಈ ಸಮಯದ ಬಗ್ಗೆ ದೇವರು ಹೇಳ್ಬೇಕಾದ್ರೆ, ಯಾವನ ನನ್ನ ಸೇವೆಯನ್ನು ಮಾಡುವನಾದ್ರೆ ನನ್ನ ಹಿಂದೆ ಬರಲಿ ಮತ್ತು ಎಲ್ಲಿ ನಾನು ಇರುತ್ತೇನೆ ಅಲ್ಲಿ ನನ್ನ ಸೇವಕನು ಸಹ ಇರುವನು. ನೋಡ್ಬೇಕಾರೆ ದೇವರ ಸೇವೆಯ ಸಮಯದಲ್ಲಿ ದೇವ್ರ ಮಕ್ಕಳು ಈ ಹಣಜಿ ಮತ್ತೆ ಗೋಧಿಗಿರುವಂತ ಡಿಫ್ರೆನ್ಸಿಯೇಷನ್ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಈ ಬಾಬಿಲೋನ್ ಹೆಸರು ಕ್ರೈಸ್ತರು ಮತ್ತೆ ನಿಜವಾದ ದೇವ್ರ ಮಕ್ಕಳು ಇರುವಂತ ಡಿಫ್ರೆಂಟ್ ಏನಂತ ಗೊತ್ತಿರ್ಬೇಕು. ದೇವ್ರು ನಮ್ಮನ್ನ ಕರೆದು ಕೊಟ್ಟಿರುವಂತ ಉದ್ದೇಶಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಇದು ಆ ಸರಿಯಾದ ಸಮಯವಾಗಿದೆ. ಸೊ ಮೆಡಿಟೇಟ್ ಮಾಡಿ ತುಂಬಾ ಯೂಸ್ಫುಲ್ ಆದಂತ ಒಂದು ವಿಷಯವನ್ನು ಕೂಡ ಅಲ್ಲಿ ರಾತ್ರಿ ಗೀತೆಯಲ್ಲಿ ಹೇಳಿದ್ರೆ. ಹಾಗಾಗಿ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಕೇಳಿಸ್ತದ ಬ್ರದರ್? ಕೇಳಿಸ್ತದೆ ಬ್ರದರ್, ಎಲ್ಲರ ಕಣ್ಣುಗಳನ್ನು ಮುಚ್ಕೋಣ. ಪರಿಶುದ್ಧನು ಮೋಹನತನು ಉನ್ನತೋನ್ನತನಾದ ಪರಲೋಕದ ತಂದೆ ದೇವರು, ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ಅಪ್ಪ ತಂದೆ, ಅಲ್ಪರಾಗಿರೋ ಮಣ್ಣು ಧೂಳಾದ ನಮ್ಮನ್ನ ಸ್ವಾಮಿ, ನೀವು ಮಹತ್ತಾದ ಪ್ರೀತಿಯೊಟ್ಟಿಗೆ ನಮ್ಮನ್ನ ಈ ರೀತಿ ಸೆಳೆತದಲ್ಲಿ ಬಂಧಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ವಿಶೇಷವಾಗಿ ದೇವರೇ, ಸೋದರ ಮೂಲಕ ನೀವು ಮಾತಾಡಿ ನಮಗೆ ಬೇಕಾಗಿರುವಂತಹ ಅಮೂಲ್ಯವಾದ ಘನವುಳ್ಳ ಆಹಾರವನ್ನು ನೀವು ಉಣಬಿಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ವಾಕ್ಯಗಳನ್ನು ಹಂಚಿಕೊಂಡ ಸೋದರ ನೀವು ಇನ್ನೇ ಹೆಚ್ಚಾಗಿ ಸ್ವಾಮಿ ಸೇವೆಯಲ್ಲಿ ಬಳಸಿಕೊಳ್ಳಿಕ್ಕೆ ಬೇಕಾಗಿರುವಂತ ಜ್ಞಾನವನ್ನ, ಆರೋಗ್ಯವನ್ನ ಕೊಟ್ಟು ನಡೆಸಿರುವುದಾಗಿ ನಾವು ಪ್ರಾರ್ಥಿಸುವ. ಕುಟುಂಬವನ್ನು ನೀವು ಆಶೀರ್ವದಿಸಿ. ಹಾಗೆಯೇ ತಿಳಿ ಬರುವ ಪ್ರತಿಯೊಬ್ಬರನ್ನು ಕೂಡ ಸ್ವಾಮಿಯ ಸ್ವಾರೂಪದಲ್ಲಿ ಬೆಳೆಯಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ಕೊಟ್ಟು ಕೃಪೆಟ್ಟಿಗೆ ನಡೆಸಿರಿ. ಬೇಕಾಗಿರುವಂತ ಎಲ್ಲ ಘನವುಳ್ಳ ಆಹಾರವನ್ನು ಕೊಟ್ಟು ನಡೆಸಬೇಕಾಗಿ ನಾವು ಪ್ರಾರ್ಥಿಸಿವಿ. ಇದುವರೆಗೆ ಬೇಡಿದ್ರೆ ಎಲ್ಲ ವಿಷಯಗಳನ್ನ ನಮ್ಮ ರಕ್ಷಕನು ಒಡೆಯವನು ಆದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಎಲ್ಲರಿಗೂ ನಮಸ್ತೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸಿಸ್ಟರ್. ನಮಸ್ತೆ. ನಮಸ್ತೆ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ಗುಡ್ ನಮಸ್ತೆ ನೈಟ್ ಆಲ್ ಬ್ರದರ್ಸ್ ಅಂಡ್ ಎಲ್ಲರಿಗೂ ನಮಸ್ತೆ. ನಮಸ್ತೆ ನಮಸ್ತೆ ಪುಟ್ಟ. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್. ನಮಸ್ತೆ. ಗುಡ್ ನೈಟ್. ನಮಸ್ತೆ ಮೋಹನ್ರಾಜ್ ನಮಸ್ತೆ. ವಿಷಯ ಬ್ರದರ್, ಥ್ಯಾಂಕ್ ಯು ಬ್ರದರ್. ಹೈ ಬ್ರದರ್. ನಮಸ್ತೆ ಬ್ರದರ್. ಹಲೋ ಬ್ರದರ್ ನಮಸ್ತೆ. ನಮಸ್ತೆ ರೀ. ನಮಸ್ತೆ. ಗುಡ್ ನೈಟ್ ಸಿಸ್ಟರ್. ಗುಡ್ ನೈಟ್ ಸಿಸ್ಟರ್. ವಿಷಯ ಬ್ರದರ್. ಚಿಂಟಮ್ಮ ನಮಸ್ತೆ. ಚಿಂಟಮ್ಮ ಬ್ರದರ್ ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್. ಎಲ್ಲರಿಗೂ ಗುಡ್ ನೈಟ್. ವಿಷಯ ಬ್ರದರ್. ನೈಟ್ ಬ್ರದರ್. ರವಿ ಬ್ರದರ್ ಗುಡ್ ನೈಟ್. ಎಲ್ಲರಿಗೂ ಗುಡ್ ನೈಟ್. ಬಾಯ್. ಗುಡ್ ನೈಟ್. ಬ್ರದರ್ ಬಾಯ್ ಬಾಯ್. ಗುಡ್ ನೈಟ್. ಬಾಯ್ ಪುಟ್ಟ Bye. ಬಾಯ್. ಹಾ ಏನ್ ಬ್ರದರ್? ರವಿ ಏನ್ ಬ್ರದರ್? ಎಲ್ಲಿ ರವಿ ಬ್ರದರ್? ಆಗ್ಲೇ ಈ ಪಾಠ ಮಾಡ್ಬೇಕಾರೆ ಒಂದ್ ಮಾತು ಹೇಳಿದ್ರಿ, ನನಗಂತ ಬಹಳ ನಗು ಬಂದ್ಬಿಡ್ತು. ಯಾವ್ದು? ಅದಕ್ಕೆ ಈ ಬಾಬಿಲೋನ್ ಬಗ್ಗೆ ನರಕ ಇಲ್ಲ, ಅವ್ರು ಇಷ್ಟಪಟ್ರು ಕೂಡ ಅವ್ರು ಹೋಗಲ್ಲ ಅಂತ ಹೇಳಿದ್ರಲ್ಲ. ಹೌದು ನಿಜ ಅಲ್ವಾ? ಗೊತ್ತಿಲ್ಲ ಅವರಿಗೆ, ಅದು ಕೊನೆಗೆ ಗೊತ್ತಾಗುತ್ತೆ. ಅವ್ರ ನಂಬಿಕೆ ಸುಳ್ಳಾದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ಅಲ್ವಾ? ಪುನರ್ತನದಲ್ಲಿ ಆಯ್ತು ಬ್ರದರ್. ಎರಡು ವಿಷಯ ಇದೆ. ಅವ್ರು ಪರಲೋಕಕ್ಕೂ ಹೋಗಲ್ಲ, ನರಕಕ್ಕೂ ಹೋಗಲ್ಲ. ನಮ್ಮ ಒಂದು ವಿಷಯಕ್ಕೆ ಬರ್ಬೇಕಾ, ನಾವು ಗೋಧಿಗಳಾಗ್ಬೇಕು, ಅದು ಮುಖ್ಯ. ಅಲ್ಲ, ಅವ್ರು ಇಷ್ಟಪಟ್ರು ಕೂಡ ಅವ್ರು ಹೋಗಲ್ಲ ಅಂತ ಹೇಳಿದ್ರಲ್ಲ, ಅದು ಮಾತು ಬಾರಿ ಇಷ್ಟ ಆಗ್ಬಿಡ್ತು. ಹೌದು. ಅವರು ಈ ಸತ್ಯ ನಂಬಿರೋರು ನೀವ್ ಹೋಗ್ತೀರಿ, ನಿಮಗ್ ಗೊತ್ತಿಲ್ಲ ಅಂತ ಹೇಳ್ತಾರ ಬ್ರದರ್ ಅವರು. ಹಾ ನಿಮಗ್ ಗೊತ್ತಿಲ್ಲ ಇನ್ನ ಸತ್ಯ ಅಂತ ಹೇಳ್ತಾರ ಅವರು. ಹೌದು. ನಿಮ್ಗೆ ಗೊತ್ತಿಲ್ಲ ಇನ್ನ ಸತ್ಯ ಅಂತ ನಾವ್ ಹೇಳ್ತೀವಿ ಅವ್ರಿಗೆ. ಅದೇ ಈಗ ಅವ್ರನ್ನ ನಾವು ಬದಲಾವಣೆ ಮಾಡಕ್ಕಾಗಲ್ಲ ಮೋಹನ್ರಾಜ್ ಬ್ರದರ್. ನಾವು ನಮ್ಮ ಓಟವನ್ನು ಓಡಿ ಮುಗಿಸಿದ್ರೆ ಅವ್ರು ಅಲ್ಲಿ ತಿಳ್ಕೊಳ್ತಾರೆ. ಪುನರ್ತನ ಬರ್ಬೇಕಾದ್ರೆ ನಿಜ ಏನಂತ ತಿಳ್ಕೊಳ್ತಾರೆ. ಅಲ್ಲಿವರೆಗೆ ನಾವೇನ್ ಮಾಡಕ್ ಅಲ್ಲಿ ಗೊತ್ತಾಗ್ತದ ಅವ್ರಿಗೆಲ್ಲ. ಹೌದು. ಅಲ್ಲೇ ಈಗ ಅಷ್ಟೇ, ಈಗ ಏನು ಮಾಡಕ್ಕಾಗಲ್ಲ. ಅದಕ್ಕೆ ದೇವ್ರ ಗೋಧಿಗಳನ್ನ ಈಚೆ ಕರಿತಾ ಇದಾರೆ, ಹಣಜಿಗಳನ್ನ ಏನು ಮಾಡಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಬಾಯ್.